ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಜಾವಾ 8 ವಿಡಿಯೋ ಸೀರೀಸ್. ಹಿಂದಿನ ವಿಡಿಯೋದಲ್ಲಿ ನಾವು ಜಾವಾ 8 ಫೀಚರ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಆಪ್ಷನಲ್ ಮೆಥಡ್ಸು, ಸ್ಟ್ಯಾಟಿಕ್ ಮೆಥಡ್ಸು, ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸು, ಆಪ್ಷನಲ್ ಕ್ಲಾಸು, ಫಂಕ್ಷನಲ್ ಇಂಟರ್ಫೇಸಸ್ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅದೆಲ್ಲ. ನೀವು ಇಂಟರ್ವ್ಯೂಗೆ ಹೋದಾಗ ಡೆಫಿನೆಟ್ಲಿ ಭಾಳ ಹೆಲ್ಪ್ ಆಗುತ್ತೆ. ನೀವೇನಾದರೂ ಆ ವೀಡಿಯೋಸ್ನ ಮಿಸ್ ಮಾಡಿದ್ರೆ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವೀಡಿಯೋಸ್ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಹೋಗ್ಬಿಟ್ಟು ಆ ವೀಡಿಯೋಸ್ನ ವಾಚ್ ಮಾಡಿರಿ. ಒಂದಕ್ಕೊಂದು ರಿಲೇಟ್ ಆಗಿರೋದ್ರಿಂದ ಕಂಟಿನ್ಯೂಯಸ್ ಆಗಿ ಬಿಗಿನಿಂಗಿಂದ ನೋಡ್ತಾ ಬನ್ನಿರಿ. ನಿಮಗೆ ಈಸಿಯಾಗಿ ಟಾಪಿಕ್ಸ್ನ ರಿಲೇಟ್ ಮಾಡ್ಕೋಬೋದು. ಹಾಗೆಯೇ ನೀವು ನಮ್ಮ ವಾಟ್ಸಪ್ ಚಾನಲಿಗೆ ಇನ್ನೂ ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗಿರಿ. ಜಸ್ಟ್ ಏನಿಲ್ಲ, ನೀವು ಜಾಯ್ನ್ ಆದ್ರಿ ಅಂತಂದರೆ ನಿಮಗೆ ಅಪ್ಡೇಟ್ಸ್ ಬರುತ್ತೆ ರೆಗ್ಯುಲರ್ ಆಗಿ. ಏನಾದರೂ ಹೊಸ ವಿಷಯ ಇತ್ತು ಅಂತಂದರೆ AI ಸಂಬಂಧಪಟ್ಟಿರೋದು ನಾನು ಅಲ್ಲಿ ಪೋಸ್ಟ್ ಮಾಡ್ತಿರ್ತೀನಿ. ಇಟ್ಸ್ ಎ ಕನ್ನಡ ಕಮ್ಯುನಿಟಿ ಅದು. ಓಕೆ, ಯೂಸ್ಫುಲ್ ಇನ್ಫಾರ್ಮೇಷನ್ಸ್ನ ಶೇರ್ ಮಾಡ್ತಾ ಇರ್ತೀನಿ. ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಸ್ಟೂಡೆಂಟ್ ಇದ್ದೀರಾ ಅಂತಂದರೆ, ನೀವೇನಾದರೂ ಜಾಬ್ ಹುಡುಕ್ತಾ ಇದ್ದೀರಾ ಅಂತಂದರೆ, ಕಂಪ್ಯೂಟರ್ ಸೈನ್ಸ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಡೆಫಿನೆಟ್ಲಿ ಆ ಕಮ್ಯುನಿಟಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅದನ್ನೊಂದು ಸಲ ಚೆಕ್ ಮಾಡಿರಿ. ಹಾಗೆಯೇ ಯೂಟ್ಯೂಬಿಗೆ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿರಿ. ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳ್ರಿ ಚಾನಲ್ ಬಗ್ಗೆ, ಅವ್ರಿಗೆ ಶೇರ್ ಮಾಡಿರಿ. ತುಂಬ ಎಫರ್ಟ್ ಆಗ್ತಿದ್ದೀನಿ ನಾನು ಈ ವಿಡಿಯೋಸ್ನ ಮಾಡಲಿಕ್ಕೆ. ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ. ಕಮೆಂಟ್ಸಲ್ಲಿ ನಿಮಗೆ ಇಷ್ಟ ಆಗ್ತಿದ್ರೆ ಅದ್ರ ಬಗ್ಗೆ ಹೇಳ್ರಿ. ಇನ್ನು ಯಾವ ವೀಡಿಯೋಸ್ನ ಕವರ್ ಮಾಡಬೇಕು ಹೇಳ್ರಿ, ಅದನ್ನು ಕೂಡ ಕವರ್ ಮಾಡ್ತೀನಿ. ಅಟ್ಲೀಸ್ಟ್ ನಿಮಗೆ ಇದರಿಂದ ಯೂಸ್ಫುಲ್ ಆಯಿತು ಇಂಟರ್ವ್ಯೂ ಪರ್ಪಸ್ಸಿಗೆ, ನಿಮ್ಮ ಒಂದು ಲರ್ನಿಂಗಿಗೆ, ನಿಮ್ಮ ಒಂದು ಕೆರಿಯರಲ್ಲಿ ಈ ವಿಡಿಯೋಗಳು ಹೆಲ್ಪ್ ಆದರೆ ನನಗೆ ಅಷ್ಟೇ ಖುಷಿಯಾಗುತ್ತೆ. ತುಂಬ ಜನ ಕೇಳ್ತಿದ್ರಿ, ಅದಕ್ಕೋಸ್ಕರ ಈ ಒಂದು ಸೀರೀಸ್ನ ಮಾಡ್ತಾಯಿದ್ದೀನಿ ನಾನು. ಓಕೆ, ಹಾಗಾದರೆ ವೀಡಿಯೋಸ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಜಾವಾ 8ಅಲ್ಲಿ ಇನ್ನೊಂದು ಫೀಚರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ವಿಚ್ ಈಸ್ ನಥಿಂಗ್ ಬಟ್ ಮೆಥಡ್ ರೆಫರೆನ್ಸ್. ಓಕೆ, ಇದು ಕೂಡ ಭಾಳ ಕಡೆ ನಿಮಗೆ ಕೇಳ್ತಾರೆ. ಎಸ್ಪೆಷಲಿ ಕೇಳಿಲ್ಲ ಅಂದರೂ ಕೂಡ ನಿಮಗೆ ಗೊತ್ತಿರಬೇಕು ಏನಕ್ಕೆ ನಾವು ಈ ಒಂದು ಫೀಚರ್ನ ಇಂಟ್ರೊಡ್ಯೂಸ್ ಮಾಡಿದರು, ಇದರಿಂದ ಏನು ಪ್ರಾಬ್ಲಮ್ನ ಸಾಲ್ವ್ ಮಾಡಿದರು, ಎಷ್ಟು ಯೂಸ್ಫುಲ್ ಆಗುತ್ತೆ ಈ ಮೆಥಡ್ ರೆಫರೆನ್ಸ್ ಅನ್ನೋದು, ಎಲ್ಲೆಲ್ಲಿ ನಾವು ಅಪ್ಲೈ ಮಾಡ್ಬೋದು ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ನ ಮಾಡಬೇಕಾದ್ರೆ, ಅದೆಲ್ಲ ನಿಮಗೆ ಅರ್ಥ ಆಗುತ್ತೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಜೆಂಡಾ ಏನಪ್ಪ ಅಂತಂದರೆ, ಫಸ್ಟು ಇದನ್ನು ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಡಿಸ್ಕಸ್ ಮಾಡೋಣ. ಈ ಮೆಥಡ್ ರೆಫರೆನ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇದರಲ್ಲಾದರೂ ಡಿಫ್ರೆಂಟ್ ಟೈಪ್ಸ್ ಇದ್ದರೆ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ. ಮೋಸ್ಟ್ ಇಂಪಾರ್ಟೆಂಟು ರೂಲ್ಸ್, ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ. ಪ್ರಾಕ್ಟಿಕಲ್ ಎಕ್ಸಾಂಪಲ್, ಸ್ವಲ್ಪ ಎಕ್ಸಾಂಪಲ್ಸ್ನ ಚೆಕ್ ಮಾಡೋಣ. ಓಕೆ, ಫಸ್ಟ್ ಒನ್ನು, ಏನಕ್ಕೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದರು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮಗೆ ಇಂಟರ್ವ್ಯೂವಲ್ಲಿ ಜಸ್ಟ್ ಅದೇನು ಅಂತ ಕೇಳಲ್ಲ, ಅದನ್ನು ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು, ಏನಕ್ಕೆ ನಮಗೆ ಅದು ಬೇಕಾಗಿತ್ತು, ಅದಿಲ್ಲದೆ ನಡೀತಿರ್ಲಿಲ್ವಾ, ಅದಿಲ್ಲದೆ ನಾವು ಮಾಡೋಕ್ಕಾಗ್ತಿರ್ಲಿಲ್ವಾ. ಸೊ ಅದಕ್ಕೆ ನಾವು ಆನ್ಸರ್ ನಮ್ಮ ಹತ್ರ ಇರಬೇಕು, ಏನಕ್ಕೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದರು ಅಂತೇಳಿ. ಸೊ ನೀವು ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ನಾವು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ನೀವು ಕಲ್ತಿದ್ದೀರಾ. ಆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಕಲ್ತ ಮೇಲೆ ನಿಮಗೆ ಒಂದನ್ನು ನೀವು ಕ್ಲಿಯರಾಗಿ ನೋಟಿಸ್ ಮಾಡಿರ್ತೀರ. ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸನ್ನು ಏನಪ್ಪ ಅಂತಂದರೆ, ನಾವು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸಲ್ಲಿ ಬಾಡಿ ಏನು ಬರಿತೀವಲ್ಲ ಅದೇನಪ್ಪ ಅಂತಂದರೆ ಜಸ್ಟ್ ಲಾಜಿಕ್. ಹೌದಾ, ಅಲ್ಲಿ ನಾವು ಲಾಜಿಕ್ನ ಬರಿತೀವಿ. ಈ ಒಂದು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ಬರೆದ್ಬಿಟ್ಟು ಈ ಫ್ಲವರ್ ಬ್ರಾಕೆಟ್ಸ್ ಒಳಗಡೆ ನಾವು ಏನೇ ಬರೆದ್ರು ಇಟ್ ಈಸ್ ನಥಿಂಗ್ ಬಟ್ ಅ ಲಾಜಿಕ್, ಒಂದು ಬಿಸ್ನೆಸ್ ಲಾಜಿಕ್ನ ನಾವು ಬರಿತೀವಿ. ಇದಕ್ಕೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಬಾಡಿ ಅಂತ ಕರಿತೀವಿ. ಇಲ್ಲಿ ನಾವು ಒಂದು ಬಿಸ್ನೆಸ್ ಲಾಜಿಕ್ನ ಬರಿತೀವಿ. ಸಪೋಸ್ ಈಗ ಆ ಬಿಸ್ನೆಸ್ ಲಾಜಿಕ್ಕು ನೀವು ಬರೆಯೋವಂಥ ಲ್ಯಾಂಬ್ಡಾ ಎಕ್ಸ್ಪ್ರೆಷನಲ್ಲಿ ಬರೆಯೋವಂಥ ಬಿಸ್ನೆಸ್ ಲಾಜಿಕ್ಕು ಯಾವುದೋ ಒಂದು ಮೆಥಡಲ್ಲಿ ಆಲ್ರೆಡಿ ಪ್ರೆಸೆಂಟ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಎಲ್ಲೋ ನಿಮ್ಮ ಅಪ್ಲಿಕೇಶನ್ ಒಳಗಡೆಗೆ ಯಾವುದೋ ಒಂದು ಪ್ಲೇಸ್ ಒಳಗಡೆಗೆ ಸೇಮ್ ಲಾಜಿಕ್ನ ನೀವು ಬರೆದಿಟ್ಟಿರ್ತೀರ. ಹಾಗಿದ್ಮೇಲೆ ಡೂ ಯು ರಿಯಲಿ ಥಿಂಕ್ ದಟ್ ಆ ಸೇಮ್ ಲಾಜಿಕ್ನ ಈ ಒಂದು ಬಾಡಿ ಒಳಗಡೆ ಬರೆಯೋದು ನೆಸೆಸರಿ ಇದೆನಾ? ಇಲ್ಲ. ನಾವೇನು ಮಾಡ್ಬೋದು, ಆ ಮೆಥಡ್ನೇ ಕಾಲ್ ಮಾಡ್ಬೋದು. ಅದಕ್ಕೇ ನಾವೇನಂತ ಕರಿತೀವಿ ಅಂತಂದರೆ ಮೆಥಡ್ ರೆಫರೆನ್ಸ್ ಅಂತ ಕರಿತೀವಿ. ಮೆಥಡ್ ರೆಫರೆನ್ಸ್ ಅಂತಂದರೆ ನಾವು ಆಲ್ರೆಡಿ ಎಲ್ಲೋ ಬರೆದಿರೋವಂಥ ಒಂದು ಲಾಜಿಕ್ನ ನಾವು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಒಳಗಡೆಗೆ ಮತ್ತೆ ಬರಿದೇನೆ ಕಾಲ್ ಮಾಡ್ತೀವಲ್ಲ, ಅದಕ್ಕೆ ನಾವು ಮೆಥಡ್ ರೆಫರೆನ್ಸ್ ಅಂತ ಕರಿತೀವಿ. ಈ ರೀತಿ ಮೆಥಡ್ ರೆಫರೆನ್ಸ್ನ ಮಾಡಲಿಕ್ಕೆ ಜಾವಾ ಟೀಮ್ನವರು ಒಂದು ಹೊಸ ಆಪರೇಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದಕ್ಕೆ ನಾವೇನಂತೀವಿ, ಮೆಥಡ್ ರೆಫರೆನ್ಸ್ ಆಪರೇಟರ್. ಓಕೆ, ಇದನ್ನು ಡಬಲ್ ಕೋಲನಿಂದ ನಾವು ಇಂಡಿಕೇಟ್ ಮಾಡ್ತೀವಿ. ಓಕೆ, ವೆರಿ ಇಂಪಾರ್ಟೆಂಟ್. ನೀವೆಲ್ಲೇ ಒಂದು ಈ ಡಬಲ್ ಕೋಲನ್ಸ್ನ ನೀವು ನೋಡಿದ್ರಿ ಅಂತಂದರೆ ಓಕೆ, ಅವರು ಮೆಥಡ್ ರೆಫರೆನ್ಸ್ ಮಾಡ್ತಾ ಇದ್ದಾರೆ. ಓಕೆ, ದೇ ಆರ್ ಯೂಸಿಂಗ್ ದ ಮೆಥಡ್ ರೆಫರೆನ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಭಾಳ ಕಡೆ ನೀವು ಪ್ರಾಜೆಕ್ಟ್ ಯಾವುದಾದ್ರು ಹೊಸ ಪ್ರಾಜೆಕ್ಟ್ ಜಾಯ್ನ್ ಆದ್ರಿ ಅಂತಂದರೆ ಒಂದು ಆರ್ಗನೈಸೇಷನ್ ಒಳಗಡೆಗೆ ಕೋಡ್ನ ನೀವು ನೋಡಬೇಕಾದ್ರೆ 100% ನೀವು ನೋಟಿಸ್ ಮಾಡ್ತೀರಾ, ಈ ಥರ ಡಬಲ್ ಕೋಲನ್ನ ಯೂಸ್ ಮಾಡಿರ್ತಾರೆ. ಅವ್ರು ಜಾವಾ 8 ಯೂಸ್ ಮಾಡ್ತಿದ್ರು ಅಂತಂದರೆ 100% ಇದನ್ನು ಯೂಸ್ ಮಾಡಿರ್ತಾರೆ. ಇಟ್ಸ್ ನಥಿಂಗ್ ಬಟ್
ಮೆಥಡ್ ರೆಫರೆನ್ಸ್. ಓಕೆ, ಅವರು ಮೆಥಡ್ ರೆಫರೆನ್ಸ್ನ ಮಾಡ್ತಿದ್ದಾರೆ. ಏನಕ್ಕೆ ಅಂತ ನಿಮಗೆ ಅರ್ಥ ಆಯಿತು, ಏನಕ್ಕೆ ಇದನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಇನ್ಸ್ಟೆಡ್ ಆಫ್ ಮತ್ತೆ ಬರೆಯೋದ್ರ ಬದಲು ಲಾಜಿಕ್ನ ನಾವಲ್ಲಿ ಆ ಡೈರೆಕ್ಟಾಗಿ ಆ ಮೆಥಡ್ನೇ ನಾವು ರೆಫರೆನ್ಸ್ ಮಾಡ್ಬೋದು. ಯಾಕಂದರೆ ಆಲ್ರೆಡಿ ಲಾಜಿಕ್ ಪ್ರೆಸೆಂಟ್ ಇದೆ, ಹಾಗಾಗಿ ನಾವು ಅದನ್ನು ರೆಫರೆನ್ಸ್ ಮಾಡ್ತೀವಿ ಅಷ್ಟೇ. ಹಾಗಾದರೆ ಈ ಏನಕ್ಕೆ ಇಂಟ್ರಡ್ಯೂಸ್ ಮಾಡಿದ್ರು ಅಂತ ಅರ್ಥ ಮಾಡ್ಕೊಂಡ್ವಿ, ಮೆಥಡ್ ರೆಫರೆನ್ಸ್ ಅಂದರೆ ಏನಂತ ಕೂಡ ಅರ್ಥ ಮಾಡ್ಕೊಂಡ್ವಿ. ಜಸ್ಟ್ ನಾವು ರಿಪಿಟೇಟಿವ್ ಕೋಡ್ನ ಬರೆಯೋದ್ರ ಬದಲು ನಾವು ಅದನ್ನು ಡೈರೆಕ್ಟಾಗಿ ಒಂದು ಮೆಥಡ್ನ ಕಾಲ್ ಮಾಡ್ತೀವಿ ಅಲ್ಲಿ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಓಕೆ, ಅದು ಯಾವುದಪ್ಪ ಡಿಫ್ರೆಂಟ್? ಓಕೆ, ನಿಮಗೆ ಇನ್ನೂ ಇದನ್ನು ಪ್ರಿಸೈಸಾಗಿ ಯಾವುದು ಡಿಫ್ರೆಂಟ್ ಟೈಪ್ಸ್ ಇದೆ ಅಂತ ಹೇಳೋಕ್ಕಿಂತ ಮುಂಚೆ ಏನು ಮಾಡೋಣ ಅಂತಂದ್ರೆ ಜಸ್ಟ್ ಸಿಂಪಲ್ಲಾಗಿ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೂಡ ಹೇಳ್ತೀನಿ ಎಲ್ಲಿ ನಾವು ಯೂಸ್ ಮಾಡಿರ್ತೀವಿ. ಸಪೋಸ್ ನೀವು ಒಂದು ಲ್ಯಾಂಬ್ಡಾ ಫಂಕ್ಷನ್ಸ್ನ ಬರೆದಿರ್ತೀರಾ ಅಂತ ಇಟ್ಕೊಳ್ಳಿ. ಅಸ್ಯೂಮ್ ದಟ್ ನಾವು ಒಂದು ಸ್ಟ್ರಿಂಗಿನ ಲೆಂತ್ನ ಚೆಕ್ ಮಾಡಬೇಕಾಗಿರುತ್ತೆ. ಓಕೆ, ನಾವು ಸ್ಟ್ರಿಂಗ್ನ ಲೆಂತ್ನ ಹೆಂಗೆ ಚೆಕ್ ಮಾಡ್ತೀವಿ? ಲೆಟ್ಸ್ ಸೇ ಸಪೋಸ್ ಒಂದು ಸ್ಟ್ರಿಂಗ್ ಇದೆ ಅಂತ ಅಂದ್ಕೊಳ್ಳಿ. ಸ್ಟ್ರಿಂಗ್ ಎಸ್ ಇಸ್ ಈಕ್ವಲ್ ಟು ಭೂಷಣ್. ಈ ಸ್ಟ್ರಿಂಗಿನ ಲೆಂತ್ ಕಂಡುಹಿಡಬೇಕಾಗಿರುತ್ತೆ. ನಾವೇನು ಮಾಡ್ತೀವಿ? ಸ್ಟ್ರಿಂಗ್ ಡಾಟ್ ಲೆಂತ್ ಈ ಮೆಥಡ್ನ ಕಾಲ್ ಮಾಡ್ತೀವಿ, ಹೌದಾ? ಮುಂಚೆ ಎಲ್ಲ ಈ ರೀತಿ ಮಾಡ್ತಿದ್ವಿ. ಈಗ ನಾವೇನು ಮಾಡ್ಬೋದು? ನಮಗೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ವಿ ಕ್ಯಾನ್ ಈಸಿಲಿ ಯೂಸ್ ಅ ಫಂಕ್ಷನ್ ಇಂಟರ್ಫೇಸ್. ಓಕೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಫಂಕ್ಷನ್ ಇಂಟರ್ಫೇಸ್ ಏನು ತಗೊಳುತ್ತೆ? 2 ಪ್ಯಾರಾಮೀಟರ್ನ ಅಂದರೆ 2 ಆಟ್ರಿಬ್ಯೂಟ್ನ ಡಿಫೈನ್ ಮಾಡುತ್ತೆ, 2 ಟೈಪ್ಸ್ನ ಹೇಳುತ್ತೆ. ಫಸ್ಟ್ನೇ ಟೈಪ್ ಏನು? ಯಾವ ಟೈಪ್ ಆಫ್ ಇನ್ಪುಟ್ನ ನೀವು ಪಾಸ್ ಮಾಡ್ತಾ ಇದ್ದೀರಾ. ನಾವು ಸ್ಟ್ರಿಂಗ್ ಅನ್ನೋ ಟೈಪ್ನ ಪಾಸ್ ಮಾಡ್ತಾ ಇದ್ದೀವಿ. ಇದರಿಂದ ಔಟ್ಪುಟ್ ಅಂದರೆ ಇದರಿಂದ ನಿಮಗೆ ರಿಸಲ್ಟ್ ಏನು ಬರುತ್ತೆ? ನಮಗೆ ಇಂಟೀಜರ್ ರಿಸಲ್ಟ್ ಬರುತ್ತೆ, ಹೌದಾ? ಲೆಂತ್ ಕಂಡಿಡಿದಾಗ ನಮಗೇನು ಸಿಗುತ್ತೆ? ಇಂಟೀಜರ್. ಇದನ್ನು ನಾವು ಆಲ್ರೆಡಿ ಫಂಕ್ಷನ್ ಇಂಟರ್ಫೇಸಲ್ಲಿ ಡಿಸ್ಕಸ್ ಮಾಡಿದ್ವಿ, ಪ್ರೀವಿಯಸ್ ವೀಡಿಯೋಸ್ನ ಚೆಕ್ ಮಾಡಿರಿ. ಈಗ ಇದಕ್ಕೆ ನಾನೇನು ಮಾಡ್ತೀನಿ? ಸ್ಟ್ರಿಂಗ್ ಲೆಂತ್ ಅಂತ ಒಂದು ರೆಫರೆನ್ಸ್ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀನಿ. ಈಗ ಇದಕ್ಕೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಮಾಡೋಣ. ಫಂಕ್ಷನಲ್ಲಿ ಯಾವ ಮೆಥಡ್ ಇದೆ? ಅಪ್ಲೈ ಮೆಥಡ್ ಇದೆ, ಅಬ್ಸ್ಟ್ರಾಕ್ಟ್ ಮೆಥಡ್, ಹೌದಾ? ಈಗೇನು ಮಾಡೋಣ? ನಾವೇನು ಮಾಡ್ತೀವಿ? ಇದ್ರ ಒಳಗಡೆಗೆ ಆ ಮೆಥಡ್ನ ಕಾಲ್ ಮಾಡಬೇಕು, ಹೌದಾ? ಆ ಮೆಥಡ್ನ ಕಾಲ್ ಮಾಡೋಕ್ಕಿಂತ ಮುಂಚೆ ನಾನೇನು ಬರೀಬೇಕು? ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಬರೀಬೇಕು. ಇಲ್ಲೇನು ಪಾಸ್ ಮಾಡ್ತೀನಿ? ಸ್ಟ್ರಿಂಗ್ನ ಪಾಸ್ ಮಾಡ್ತೀನಿ. ಸೊ ಅದನ್ನು ನಾನು ಎಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಲ್ಯಾಂಬ್ಡಾ ಸಿಂಬಲ್ನ ಬರೆದು ಎಸ್ ಡಾಟ್ ಲೆಂತ್, ರೈಟ್? ಈಗ ನಾನು ಬರೆದಿದ್ದೀನಿ, ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ರೆಡಿಯಾಗಿದೆ ನನ್ನ ಹತ್ರ, ಹೌದಾ? ಬಟ್ ಇದನ್ನು ನೋಡಿದರೆ ನೀವು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನು ಇದು ಆಲ್ರೆಡಿ ಪ್ರೆಸೆಂಟ್ ಇದೆ, ಹೌದಾ? ಇದು ಆಲ್ರೆಡಿ ಪ್ರೆಸೆಂಟ್ ಇದೆ. ನಾವಿಲ್ಲಿ ಸುಮ್ಮನೆ ಅನ್ನೆಸೆಸರಿಯಾಗಿ ಈ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಬರಿತಾ ಇದ್ದೀವಿ. ನಾವೇನು ಮಾಡ್ಬೋದು ಅಂದರೆ ಸ್ಟ್ರಿಂಗ್ ಒಳಗಡೆಗೆ ಆಲ್ರೆಡಿ ಸ್ಟ್ರಿಂಗ್ ಕ್ಲಾಸ್ ಒಳಗಡೆಗೆ ಆಲ್ರೆಡಿ ಲೆಂತ್ ಅಂತ ಒಂದು ಮೆಥಡ್ ಇದೆ. ಅದನ್ನು ನಾವು ಡೈರೆಕ್ಟಾಗಿ ಆ ಮೆಥಡ್ನ ನಾವು ಡೈರೆಕ್ಟಾಗಿ ನಾವು ರೆಫರೆನ್ಸ್ ಮಾಡ್ಬೋದು. ನಾವ್ಯಾಕೆ ಅನ್ನೆಸೆಸರಿ ಈ ಒಂದು ಎಕ್ಸ್ಪ್ರೆಷನ್ನ ಬರೆದಿದ್ದೀವಿ? ಅದ್ರ ಬದಲಿ ನಾವೇನು ಮಾಡ್ಬೋದು? ಲೆಟ್ಸ್ ಸೇ ಸಪೋಸ್ ಇದು ನಾವು ಕಾಲ್ ಮಾಡಬೇಕು ಅಂದಿದ್ರೆ ಏನು ಮಾಡ್ತಿದ್ವಿ? ಸ್ಟ್ರಿಂಗ್ ಲೆಂತ್ ಡಾಟ್ ಅಪ್ಲೈ ಮೆಥಡ್ನ ಕಾಲ್ ಮಾಡಿಬಿಟ್ಟು ಇಲ್ಲಿ ನಾನೇನು ಮಾಡ್ತಿದ್ದೆ? ಭೂಷಣ್ ಅಂತ ಪಾಸ್ ಮಾಡ್ತಿದ್ದೆ. ಈಗೇನಾಗ್ತಿತ್ತು? ನನಗೆ ಈ ಅಪ್ಲೈ ಮೆಥಡ್ ಅಬ್ಸ್ಟ್ರಾಕ್ಟ್ ಮೆಥಡ್ ಆಗಿರೋದ್ರಿಂದ ಈ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಎಕ್ಸಿಕ್ಯೂಟ್ ಆಗ್ತಿತ್ತು. ನನಗೇನು ಸಿಗ್ತಿತ್ತು? ರಿಸಲ್ಟ್ ಏನು ಬರ್ತಿತ್ತು? ನನಗೆ ಇದರೊಳಗಡೆಗೆ 6 ಅಂತ ಬರ್ತಿತ್ತು, ರೈಟ್? ಇಲ್ಲಿ ಅನ್ನೆಸೆಸರಿಯಾಗಿ ನಾನು ಈ ಎಕ್ಸ್ಪ್ರೆಷನ್ನ ಬರೆದಿದ್ದೀನಿ. ಇನ್ಸ್ಟೆಡ್ ಆಫ್ ನಾನು ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಇದಿಷ್ಟನ್ನು ಬರೆಯೋದ್ರ ಬದಲು ನಾನು ಡೈರೆಕ್ಟಾಗಿ ಇಸ್ ಈಕ್ವಲ್ ಟು ಸ್ಟ್ರಿಂಗ್ ಡಬಲ್ ಕೋಲನ್ ಲೆಂತ್ ಅಷ್ಟೇ. ಇಲ್ಲಿ ನಾನು ಮತ್ತೆ ಈ ರೀತಿ ನಾವು ಮತ್ತೆ ಇಲ್ಲಿ ಬ್ರಾಕೆಟ್ಸ್ ಓಪನ್ ಕ್ಲೋಸ್ ಮಾಡಬಾರ್ದು. ಓಕೆ, ಈ ರೀತಿ ನಾವು ಓಪನ್ ಕ್ಲೋಸ್ ಮಾಡಿದ್ವಿ ಅಂತಂದರೆ ಅದು ಮೆಥಡ್ ಕಾಲ್ ಆಗುತ್ತೆ. ನಾವು ಮೆಥಡ್ನ ಕಾಲ್ ಮಾಡ್ತಾ ಇಲ್ಲ, ಇಲ್ಲಿ ನಾವು ಮೆಥಡ್ನ ರೆಫರೆನ್ಸ್ ಮಾಡ್ತಾ ಇದ್ದೀವಿ. ರೆಫರೆನ್ಸ್ ಬೇರೆ, ಕಾಲ್ ಬೇರೆ. ಕಾಲ್ ಮಾಡೋದಂತಂದ್ರೇನು? ನಾವು ಆ ಮೆಥಡ್ನ ಬರೆದ್ಬಿಟ್ಟು ಬ್ರಾಕೆಟ್ಸ್ನ ಓಪನ್ ಕ್ಲೋಸ್ ಮಾಡಿ ಪ್ಯಾರಾಮೀಟರ್ ಪಾಸ್ ಮಾಡೋದಿದ್ರೆ ಪ್ಯಾರಾಮೀಟರ್ ಪಾಸ್ ಮಾಡ್ತೀವಿ, ಸೆಮಿಕೋಲನ್ ಇಟ್ಬಿಟ್ಟು ನಾವು ಕಾಲ್ ಮಾಡ್ತೀವಿ. ಬಟ್ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಮೆಥಡ್ನ ನಾವು ಕಾಲ್ ಮಾಡ್ತಾ ಇಲ್ಲ, ಇಲ್ಲಿ ಮೆಥಡ್ನ ರೆಫರೆನ್ಸ್ ಮಾಡ್ತಾ ಇದ್ದೀವಿ. ಈ ಸ್ಟ್ರಿಂಗ್ ಅನ್ನೋದೊಂದು ಕ್ಲಾಸ್, ಓಕೆ? ಈ ಲೆಂತ್ ಅನ್ನೋದೊಂದು ಮೆಥಡ್. ಸೊ ಈ ಮೆಥಡ್ನ ನಾನು ರೆಫರೆನ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಇವಾಗ ನೋಡಿರಿ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಎಷ್ಟು ಕ್ಲೀನಾಗಿದೆ ಅಂದರೆ ನಾನು ಇಲ್ಲಿ ಯಾವುದೇ ಥರದ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಬರ್ದಿಲ್ಲ, ಜಸ್ಟ್ ರೆಫರೆನ್ಸ್ ಮಾಡಿದ್ದೀನಿ ಅಷ್ಟೇ. ಬಟ್ ಇದ್ರದ್ದು ನೀವು ರಿಸಲ್ಟ್ ನೋಡ್ಬೋದು, ಏನಿದೆ? ಇಟ್ಸ್ ಎ ಫಂಕ್ಷನ್ ಇಂಟರ್ಫೇಸ್. ನಾನಿಲ್ಲಿ ರಿಟರ್ನ್ ಟೈಪು ಫಂಕ್ಷನ್ ಇಂಟರ್ಫೇಸ್ ಬರೆದಿದ್ದೀನಿ. ಸೊ ಆಲ್ವೇಸ್ ರಿಮೆಂಬರ್ ದಟ್ ನಾವು ಈ ಮೆಥಡ್ ರೆಫರೆನ್ಸ್ಗಳನ್ನು ನಾವು ಎಲ್ಲಿ ಬರಿತೀವಿ ಅಂತಂದರೆ ಅದರದ್ದು ರಿಟರ್ನ್ ಟೈಪು ಫಂಕ್ಷನಲ್ ಇಂಟರ್ಫೇಸ್ ಆಗಿದ್ದರೆ ಮಾತ್ರ ನಾವು ಬರಿತೀವಿ. ನಾನಿಲ್ಲಿ ಸುಮ್ಮನೆ ಓಕೆ ಸ್ಟ್ರಿಂಗ್ ಡಾಟ್ ಲೆಂತ್ ಇದೆಯಪ್ಪ, ಇದರ ರಿಟರ್ನ್ ಟೈಪು ಇಂಟೀಜರ್ ಆಗುತ್ತೆ, ಇಂಟ್ ಕೌಂಟ್ ಅಥವಾ ಲೆಂತ್ ಅಂತ ಬರಿತೀನಿ ಅಂದರೆ ನೋ.
ಈ ರೀತಿ ಬರೆದ್ವಿ ಅಂತಂದರೆ ಇದು ವರ್ಕೇ ಆಗಲ್ಲ. ಏನಕ್ಕೆ ಅಂತಂದರೆ ನಾವಿಲ್ಲಿ ಈ ಒಂದು ಸ್ಟ್ರಿಂಗಿಗೆ ಪ್ಯಾರಾಮೀಟರ್ನ ಹೆಂಗೆ ಪಾಸ್ ಮಾಡ್ತೀವಿ ನಾವು? ಹೌ ಡು ಯು ಪಾಸ್? ಈ ಭೂಷಣ ಅನ್ನೋದನ್ನ ಹೆಂಗೆ ಪಾಸ್ ಮಾಡ್ತೀರಾ? ಏನೋ ಒಂದು ಸ್ಟ್ರಿಂಗ್ನ ಪಾಸ್ ಮಾಡಿ, ಲೆಂತ್ ಬೇಕು ತಾನೇ ನಿಮಗೆ ಸ್ಟ್ರಿಂಗು, ಅದನ್ನು ನೀವು ಹೆಂಗೆ ಪಾಸ್ ಮಾಡ್ತೀರಾ? ಪಾಸ್ ಮಾಡೋಕ್ಕೆ ಆಗಲ್ಲ, ಹೌದಾ? ಅದಕ್ಕೋಸ್ಕರ ಇಲ್ಲೇನು ಮಾಡ್ತೀವಿ ನಾವು, ರಿಟರ್ನ್ ಟೈಪ್ ಯಾವಾಗಲೂ ಫಂಕ್ಷನ್ ಟೈಪ್ ಇರುತ್ತೆ. ಆ ರೀತಿ ಇದ್ದಾಗ ಏನಾಗುತ್ತೆ, ಈಗ ನಮಗೆ ಈ ಸ್ಟ್ರೆಂತ್ ಈ ಒಂದು ರೆಫರೆನ್ಸ್ ವೇರಿಯೇಬಲ್ನ ಇಟ್ಕೊಂಡು ಡಾಟ್ ಅಪ್ಲೈ ಮೆಥಡ್, ಈಗ ಅಪ್ಲೈ ಮೆಥಡ್ ಕಾಲ್ ಮಾಡ್ತೀನಿ. ಈಗ ನೀವೇನು ಪ್ಯಾರಾಮೀಟ್ರ್ ಬೇಕೋ ಅದನ್ನು ಪಾಸ್ ಮಾಡಿರಿ. ಲೆಟ್ಸ್ ಸೇ ಸಪೋಸ್ ಟೆಸ್ಟ್, ರಿಸಲ್ಟ್ ಏನು ಬರುತ್ತೆ? 4 ಬರುತ್ತೆ. ಓಕೆ, ಈ ರೀತಿ ನಾವು ಯಾವಾಗಲೂ ಯೂಸ್ ಮಾಡಬೇಕಾದ್ರೆ, ಅಂದರೆ ಫಂಕ್ಷನ್ ಇಂಟರ್ಫೇಸ್ನ ಯೂಸ್ ಮಾಡಬೇಕಾದ್ರೆ ಫಸ್ಟ್ ಎವರ್ ರೂಲ್ ಏನಪ್ಪ ಅಂತಂದರೆ ರಿಟರ್ನ್ ಟೈಪು ಯಾವಾಗಲೂ ಫಂಕ್ಷನ್ ಇಂಟರ್ಫೇಸ್ ಆಗಿರಬೇಕು. ರಿಮೆಂಬರ್ ದಟ್. ನೀವು ಫಂಕ್ಷನ್ ಇಂಟರ್ಫೇಸ್ನ ನೀವು ರಿಟರ್ನ್ ಮಾಡೋಕ್ಕಾಗಲ್ಲ ಅಂತಂದರೆ ದೆನ್ ನಿಮಗಲ್ಲಿ ಇದನ್ನು ಬರೀಲಿಕ್ಕಾಗಲ್ಲ, ನಿಮಗೆ ಯಾವುದದು ಮೆಥಡ್ ರೆಫರೆನ್ಸ್ನ ಮಾಡಲಿಕ್ಕಾಗಲ್ಲ ನಿಮಗೆ. ದಟ್ ಈಸ್ ದ ವೆರಿ ಫಸ್ಟ್ ರೂಲ್. ಸೆಕೆಂಡನೇ ರೂಲ್ ಏನಪ್ಪ ಅಂತಂದರೆ ನಿಮಗೆ ಗೊತ್ತಿರೋ ಹಂಗೆ ವಿ ಶುಡ್ ಆಲ್ವೇಸ್ ಯೂಸ್ ದಿ ಮೆಥಡ್ ರೆಫರೆನ್ಸ್ ಆಪರೇಟರ್. ನಾವು ಮೆಥಡ್ ರೆಫರೆನ್ಸ್ ಆಪರೇಟರ್ನ ಯೂಸ್ ಮಾಡಿನೇ ರೆಫರೆನ್ಸ್ ಮಾಡಲಿಕ್ಕಾಗೋದು. ಹೇಗೆ ನಾನು ಪ್ರಿಸೈಸಾಗಿ ಹೇಳ್ತಿದ್ದೀನಿ, ಅದು ಮೆಥಡ್ ಕಾಲ್ ಅಲ್ಲ, ಮೆಥಡ್ ರೆಫರೆನ್ಸ್ ಅದು. ಆಮೇಲೆ ಥರ್ಡ್, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ರೂಲ್ ಏನಪ್ಪ ಅಂತಂದರೆ ಆ ಮೆಥಡ್ ಸಿಗ್ನೇಚರ್ ಏನಿದೆಯಲ್ಲ, ಅಂದರೆ ನಾವು ಯಾವ ಮೆಥಡನ್ನ ಕಾಲ್ ಮಾಡಬೇಕು ಅಂತಿದ್ದೀವಲ್ಲ ಆ ಮೆಥಡ್ ಸಿಗ್ನೇಚರು ಮಸ್ಟ್ ಬಿ ಎ ಫಂಕ್ಷನಲ್, ಅದನ್ನು ಮಸ್ಟಾಗಿ ಫಂಕ್ಷನಲ್ ಇಂಟರ್ಫೇಸ್ ಮೆಥಡ್ ಮ್ಯಾಚ್ ಆಗಿರಬೇಕು. ಅದು ನಾನು ಮುಂಚೆಗೆ ಹೇಳ್ದಂಗೆ, ಈಗ ಲೆಟ್ಸ್ ಸೇ ಸಪೋಸ್ ನಾನು ಎಲ್ಲೋ ಒಂದು ಕಡೆಗೆ ಈ ಲೆಂತನ್ನೇ ತಗೊಳ್ಳಿ, ಈ ಲೆಂತನ್ನು ನಾನು ಎಲ್ಲೋ ಒಂದು ಕಡೆಗೆ ಆಲ್ರೆಡಿ ಲಾಜಿಕ್ ಬರೆದಿದ್ದೀನಿ. ಈಗ ನಾವೀಗ ಕಾಲ್ ಮಾಡಿದ ಲೆಂತು ಜಾವಾ ಲೈಬ್ರರಿಲಿದೆ. ಫಾರ್ ಎಕ್ಸಾಂಪಲ್ ನಾನೇ ಒಂದು ಕ್ಲಾಸ್ ಬರೆದಿದ್ದೀನಿ ಅಂತ ಇಟ್ಕೊಳ್ಳಿ, ಕ್ಲಾಸ್ ಯೂಟಿಲ್, ಈ ಥರ ಒಂದು ಕ್ಲಾಸ್ನ ಬರೆದಿದ್ದೀನಿ. ಇದ್ರ ಒಳಗಡೆಗೆ ಒಂದು ಮೆಥಡ್ ಬರೆದಿದ್ದೀನಿ, ಪಬ್ಲಿಕ್ ಸ್ಟ್ಯಾಟಿಕ್ ಇಂಟ್ ಲೆಂತ್. ಓಕೆ, ಇದೇನು ಅಕ್ಸೆಪ್ಟ್ ಮಾಡ್ಕೊಳ್ತಿದೆ? ಇದು ಸ್ಟ್ರಿಂಗ್ ಪ್ಯಾರಾಮೀಟರ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ, ಸ್ಟ್ರಿಂಗ್ ಎಸ್ ಅಂತ ತಗೊಳ್ಳಿ. ಈಗಿಲ್ಲ ನಾನೇನು ಮಾಡ್ತೀನಿ, ರಿಟರ್ನ್ ಎಸ್ ಡಾಟ್ ಲೆಂತ್. ಈ ರೀತಿ ಬರುತ್ತೆ, ಸಿಂಪಲ್, ಏನಿಲ್ಲ. ಒಂದು ಯೂಟಿಲ್ ಕ್ಲಾಸ್ ಬರ್ತಿದ್ದೀನಿ, ಅದರೊಳಗಡೆಗೆ ಲೆಂತನ್ನ ರಿಟರ್ನ್ ಮಾಡ್ತಿದ್ದೀನಿ, ಸ್ಟ್ರಿಂಗ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀನಿ ಪ್ಯಾರಾಮೀಟರ್ ಆಗಿ, ಅಲ್ಲಿ ರಿಟರ್ನ್ ಲೆಂತ್ ಅಂತ ಮಾಡ್ತಾ ಇದ್ದೀನಿ. ಪ್ರಿಟಿ ಸ್ಟ್ರೇಟ್ ಫಾರ್ವರ್ಡ್, ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಈಗ ನಾನಿಲ್ಲಿ ಏನು ಇದನ್ನೇನು ಮಾಡ್ತೀನಿ, ನಾನೀಗ ರೆಫರೆನ್ಸ್ ಮಾಡಬೇಕು. ಲೆಂತ್ ಅಂತ ನಾನು ಇಲ್ಲಿ ಆಲ್ರೆಡಿ ರೆಫರೆನ್ಸ್ ಮಾಡ್ತಾ ಇದ್ದೀನಿ. ಓಕೆ, ಬಟ್ ಇಲ್ಲಿ ನಾನು ಸ್ಟ್ರಿಂಗ್ ಬದಲಿ ನಾನೇನು ಕೊಡ್ತೀನಿ, ಯೂಟಿಲ್ ಅಂತ ಕೊಡ್ತೀನಿ. ಈ ಕ್ಲಾಸನ್ನು ರೆಫರೆನ್ಸಾಗಿ ಕೊಡ್ತೀನಿ. ಓಕೆ, ಯೂಟಿಲ್ ಡಬಲ್ ಕೋಲನ್ ಮೆಥಡ್ ರೆಫರೆನ್ಸ್ ಲೆಂತ್ ಅಂತ ಕಾಲ್ ಮಾಡ್ತೀನಿ. ಬಟ್ ಈ ರೀತಿ ಲೆಂತ್ ಅಂತ ಕಾಲ್ ಮಾಡಿದಾಗ ಇಲ್ಲಿ ಏನಿದೆ, ಇಂಟೀಜರ್ ರಿಟರ್ನ್ ಟೈಪ್ ಇದೆ, ಪಾಸ್ ಮಾಡ್ತಿರೋದು ಸ್ಟ್ರಿಂಗ್ ಇದೆ, ಹೌದಾ? ಈ ಮೆಥಡ್ ಸಿಗ್ನೇಚರು, ಅಂದರೆ ಈ ಎಂಟೈರ್ ಮೆಥಡ್ ಸಿಗ್ನೇಚರ್ ಏನಿದೆಯಲ್ಲ, ಇಟ್ ಶುಡ್ ಮ್ಯಾಚ್ ವಿತ್ ದಿ ಫಂಕ್ಷನ್ ಇಂಟರ್ಫೇಸ್. ಈ ಒಂದು ಫಂಕ್ಷನ್ ಇಂಟರ್ಫೇಸಿಗೆ ಮ್ಯಾಚ್ ಆಗಬೇಕು. ಇಲ್ಲೂ ಅಷ್ಟೇ ಮಾಡ್ತಿದ್ದು ತಾನೆ, ಇನ್ಪುಟ್ ಸ್ಟ್ರಿಂಗ್ ಕೊಡ್ತಿದ್ದೀವಿ, ಅಲ್ಲೂ ಇನ್ಪುಟ್ ಸ್ಟ್ರಿಂಗ್ ಕೊಡ್ತಿದ್ದೀವಿ, ರಿಟರ್ನ್ ಟೈಪ್ ಇಂಟೀಜರ್ ಬರ್ತಾ ಇದೆ, ರಿಟರ್ನ್ ಟೈಪ್ ಇಂಟೀಜರ್ ಬರ್ತಾ ಇದೆ. ಸೊ ಈ ಮೆಥಡ್ ಸಿಗ್ನೇಚರು ಆ ಮೆಥಡನ್ನ ಮಸ್ಟಾಗಿ ಮ್ಯಾಚ್ ಆಗಿರಬೇಕು, ಅಂದರೆ ಕಂಪಲ್ಸರಿಯಾಗಿ ಮ್ಯಾಚ್ ಆಗಬೇಕು. ನೀವು ಬರೀತಿರೋ ಒಂದು ರಿಟರ್ನ್ ಟೈಪ್ ಫಂಕ್ಷನಲ್ ಇಂಟರ್ಫೇಸ್ ಏನಿದೆಯಲ್ಲ ಅದು ಜೊತೆಗೆ ಆ ಮೆಥಡ್ ಸಿಗ್ನೇಚರು ಅವೆರಡೂ ಮ್ಯಾಚ್ ಆದರೆ ಮಾತ್ರ ನಮಗೆ ಮೆಥಡ್ ರೆಫರೆನ್ಸ್ನ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಮೆಥಡ್ ರೆಫರೆನ್ಸ್ನ ನಮಗೆ ಯೂಸ್ ಮಾಡಲಿಕ್ಕೆ ಆಗಲ್ಲ. ಐ ಹೋಪ್ ನಿಮಗಿದು ಕ್ಲಿಯರ್ ಆಗಿದ್ದೀನಿ ಅಂತ ಅನ್ಕೊತೀನಿ, ವೆರಿ ಇಂಪಾರ್ಟೆಂಟ್. ಸೊ ಹಾಗಂದರೆ ಮಾತ್ರ ನಮಗೆ ಮೆಥಡ್ ರೆಫರೆನ್ಸ್ನ ಮಾಡಲಿಕ್ಕೆ ಬರುತ್ತೆ. ನಾನಿಲ್ಲಿ ಜಸ್ಟ್ ಫಂಕ್ಷನ್ ಇಂಟರ್ಫೇಸ್ನ ನಾನು ನಿಮಗೆ ಎಕ್ಸಾಂಪಲಾಗಿ ತೋರಿಸಿದ್ದೀನಿ. ಫಂಕ್ಷನ್ ಇಂಟರ್ಫೇಸೇ ಇರಬೇಕು ಅಂತೇನಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಪ್ರಿಡಿಕೇಟ್ ಯೂಸ್ ಮಾಡ್ಬೋದು. ಪ್ರಿಡಿಕೇಟ್ ಯೂಸ್ ಮಾಡಿದಾಗ ಏನು ಮಾಡ್ತೀರಾ, ಯು ವಿಲ್ ಸ್ಪೆಸಿಫೈ ದ ಇಂಟೀಜರ್ ಯಾವ ಟೈಪು ಅಂತ ನೀವು ಸ್ಪೆಸಿಫೈ ಮಾಡ್ತೀರಾ. ಸ್ಟ್ರಿಂಗ್ ಟೈಪು ಅಂತಿದ್ರೆ ಲೆಟ್ಸ್ ಸೇ ಸಪೋಸ್ ಇಲ್ಲಿ ನೀವು ಸ್ಟ್ರಿಂಗ್ ಟೈಪ್ನ ನೀವು ಇನ್ಪುಟ್ಟಾಗಿ ಪಾಸ್ ಮಾಡ್ತೀರಾ, ಪ್ಯಾರಾಮೀಟ್ರ್ ಬೂಲಿಯನ್ ಕೊಡಬೇಕು. ಅವಾಗ ಇಲ್ಲಿ ರಿಟರ್ನ್ ಟೈಪು ಬೂಲಿಯನ್ ಇರಬೇಕು, ಟ್ರೂ ಆರ್ ಫಾಲ್ಸ್ ಏನೋ ಆಪರೇಷನ್ ಮಾಡ್ತಾ ಇರ್ತೀರಾ. ಲೆಂತ್ ಬದಲಿ ಸಪೋಸ್ ನೀವು ಚೆಕ್ ಮಾಡಬೇಕಾಗಿರುತ್ತೆ ವೆದರ್ ದ ಗಿವನ್ ನಂಬರ್ ಈಸ್ ವೆದರ್ ದ ಗಿವನ್ ಸ್ಟ್ರಿಂಗ್ ಈಸ್ ನಂಬರ್ ಆರ್ ನಾಟ್, ಆ ಥರ ನೀವು ಚೆಕ್ ಮಾಡಬೇಕಾಗಿರುತ್ತೆ, ಟ್ರೂ ಆರ್ ಫಾಲ್ಸ್ ಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ನೀವು ಪ್ರಿಡಿಕೇಟ್ ಯೂಸ್ ಮಾಡ್ಕೋಬೋದು. ಓಕೆ, ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿಯಪ್ಪ ಅಂತಂದರೆ, ನೀವು ಮೆಥಡ್ ರೆಫರೆನ್ಸ್ನ ಯೂಸ್ ಮಾಡಬೇಕಾದ್ರೆ ರಿಟರ್ನ್ ಟೈಪು ಫಂಕ್ಷನ್ ಇಂಟರ್ಫೇಸ್, ಅದು ಪ್ರೀಡಿಫೈನ್ಡ್ ಫಂಕ್ಷನಲ್ ಇಂಟರ್ಫೇಸರ್ ಆಗಿರ್ಬೋದು ಅಥವಾ ನೀವು ಕಸ್ಟಮ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಫಂಕ್ಷನ್ ಇಂಟರ್ಫೇಸರ್ ಆಗಿರ್ಬೋದು. ಮೇಕ್ ಶೋರ್ ದಟ್ ಆ ಸಿಗ್ನೇಚರ್, ಮೆಥಡ್ ಸಿಗ್ನೇಚರು ನಿಮ್ಮ ಮೆಥಡಿನ ಫಂಕ್ಷನಲ್ ಇಂಟರ್ಫೇಸ್ ಏನು ರಿಟರ್ನ್ ಟೈಪ್ ಬಂದಿರುತ್ತಲ್ಲ ಅದು ನಿಮ್ಮ ಮೆಥಡಿನ ಸಿಗ್ನೇಚರ್ನ ಮ್ಯಾಚ್ ಮಾಡಿದ್ರೆ ಯು ಆರ್ ಡನ್. ಐ ಹೋಪ್ ದಿಸ್ ಈಸ್ ಕ್ಲಿಯರ್ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಅಥವಾ ಕನ್ಫ್ಯೂಷನ್ ಅನ್ನಿಸ್ಬೋದು, ಬಟ್ ಡೋಂಟ್ ವರಿ, ಕ್ಲಿಯರ್ ಆಗುತ್ತೆ. ಎಕ್ಸಾಂಪಲ್ಸ್ ಮಾಡಿದಾಗ, ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಕ್ಲಿಯರ್ ಆಗುತ್ತೆ. ಓಕೆ, ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ.
ರೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಹಾಗಂದರೆ ಏನು ಅಂತ ಡಿಸ್ಕಸ್ ಮಾಡಿದ್ವಿ, ಅದನ್ನು ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಡಿಫ್ರೆಂಟ್ ಟೈಪ್ಸ್, ಇದರಲ್ಲಿ ಮೇಜರಾಗಿ 4 ಡಿಫ್ರೆನ್ಸ್ನ ನಾನು ನಿಮಗೆ ಹೇಳ್ತೀನಿ. ಅಂದರೆ 4 ಡಿಫ್ರೆನ್ಸ್ ಅಲ್ಲ, ಸಾರಿ, 4 ಟೈಪ್ಸ್ನ ನಾನು ನಿಮಗೆ ಹೇಳ್ತೀನಿ. ಅದರಲ್ಲಿ ಯಾವುದ್ಯಾವುದಪ್ಪ ಅಂತಂದರೆ, ಫಸ್ಟ್ನೇದು ಸ್ಟ್ರೇಟ್ ಫಾರ್ವರ್ಡು ಸ್ಟ್ಯಾಟಿಕ್ ಮೆಥಡ್ ರೆಫರೆನ್ಸ್. ಸ್ಟ್ಯಾಟಿಕ್ ಮೆಥಡ್ ರೆಫರೆನ್ಸ್ ಇದಕ್ಕೆ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಈಗ ನಾವು ಯೂಟಿಲ್ ಕ್ಲಾಸ್ ಕ್ರಿಯೇಟ್ ಮಾಡಿದ್ವಲ್ಲ, ಅದೇ ಇಲ್ಲೊಂದು ಯೂಟಿಲ್ ಕ್ಲಾಸ್ ಕ್ರಿಯೇಟ್ ಮಾಡಿದ್ವಿ. ಇದನ್ನು ನಾನು ಕಾಲ್ ಮಾಡಬೇಕು, ಈ ಲೆಂತ್ನ ಈ ಒಂದು ಮೆಥಡ್ನ ಕಾಲ್ ಮಾಡಬೇಕಂದ್ರೆ ನಾನು ಏನು ಮಾಡ್ತೀನಿ, ಯೂಟಿಲ್ ಕೋಲನ್ ಲೆಂತ್, ಜಸ್ಟ್ ದಟ್ಸ್ ಇಟ್. ರೆಫರೆನ್ಸ್ ಮಾಡ್ತೀವಿ ನಾವು, ಕಾಲ್ ಮಾಡ್ತಾ ಇಲ್ಲ. ಸೊ ಇದು ಎಕ್ಸಾಂಪಲ್ ಫಾರ್ ಸ್ಟ್ಯಾಟಿಕ್ ಮೆಥಡ್ ರೆಫರೆನ್ಸ್. ಅಂದರೆ ಈ ಮೆಥಡ್ಡು ಸ್ಟ್ಯಾಟಿಕ್ ಇರುತ್ತೆ ಕ್ಲಾಸ್ ಒಳಗಡೆಗೆ. ಎಲ್ಲೆಲ್ಲಿ ನಾವು ಯೂಟಿಲ್ ಕ್ಲಾಸ್ನ ಬರೆದಿರ್ತೀವಲ್ಲ, ಅಲ್ಲಿ ನಾವು ಈಸಿಯಾಗಿ ಈ ರೀತಿ ಸ್ಟ್ಯಾಟಿಕ್ ಮೆಥಡ್ ರೆಫರೆನ್ಸ್ನ ಯೂಸ್ ಮಾಡ್ಬೋದು. ದಟ್ ಈಸ್ ದ ವೆರಿ ಫಸ್ಟ್ ಟೈಪ್. ಸೆಕೆಂಡನೇ ಟೈಪ್ ಯಾವುದಪ್ಪ, ಇನ್ಸ್ಟೆನ್ಸ್ ಮೆಥಡ್ ರೆಫರೆನ್ಸ್. ಇನ್ಸ್ಟೆನ್ಸ್ ಮೆಥಡ್ ರೆಫರೆನ್ಸ್ ಇದು ಕೂಡ ಅಷ್ಟೇ ಸಿಮಿಲರು. ಇದೇನಪ್ಪ ಅಂತಂದರೆ, ಸ್ಟ್ಯಾಟಿಕ್ ಮೆಥಡ್ ಬದಲಾಗಿ ಇನ್ಸ್ಟೆನ್ಸ್ ಮೆಥಡ್ ರೆಫರೆನ್ಸ್. ಯಾವುದೋ ಒಂದು ಕ್ಲಾಸಿನ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿರ್ತೀವಿ ನಾವು. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಕ್ಲಾಸಿನ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿರ್ತೀವಿ. ಆ ಒಂದು ಆಬ್ಜೆಕ್ಟ್ ರೆಫರೆನ್ಸ್ನ ಇಟ್ಕೊಂಡು ಆ ಮೆಥಡ್ನ ರೆಫರೆನ್ಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಅದರೊಳಗಡೆ ಕ್ಯಾಲ್ಕುಲೇಟ್ ಮಾರ್ಕ್ಸ್ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನು ನಾವು ಕಾಲ್ ಮಾಡ್ತೀವಿ. ಆ ಆಬ್ಜೆಕ್ಟ್ ರೆಫರೆನ್ಸ್ ಬೇಕಿಲ್ಲ ನಮಗೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಆಬ್ಜೆಕ್ಟ್ ಕೋಲನ್ ಟು ಸ್ಟ್ರಿಂಗ್. ನಾನು ಟು ಸ್ಟ್ರಿಂಗ್ ಮೆಥಡ್ನ ಕಾಲ್ ಮಾಡಬೇಕಾಗಿರುತ್ತೆ. ಟು ಸ್ಟ್ರಿಂಗ್ ಮೆಥಡ್ ಎದರಲ್ಲಿದೆ, ಟು ಸ್ಟ್ರಿಂಗ್ ಮೆಥಡ್ಡು ಆಬ್ಜೆಕ್ಟ್ ಕ್ಲಾಸಲ್ಲಿದೆ, ಹೌದಾ. ನಾ ಆ ಮೆಥಡ್ನ ಕಾಲ್ ಮಾಡ್ಬೋದು ಈಸಿಯಾಗಿ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದಿದೆ, ಅದಕ್ಕೂ ಕೂಡ ನಾವು ಇನ್ಸ್ಟೆನ್ಸ್ ಮೆಥಡ್ ರೆಫರೆನ್ಸ್ ಅಂತಲೇ ಕರಿತೀವಿ. ಸೇಮ್ ಇನ್ಸ್ಟೆನ್ಸ್ ಮೆಥಡ್ ರೆಫರೆನ್ಸ್ ಅಂತಲೇ ಕರಿತೀವಿ. ಬಟ್ ಇದು ಆರ್ಬಿಟರಿ ಆಬ್ಜೆಕ್ಟ್ ಅಂತ ಕರಿತೀವಿ. ಆರ್ಬಿಟರಿ ಆಬ್ಜೆಕ್ಟ್ ಅಂತ ಕರಿತೀವಿ. ಇದಕ್ಕೇನಂತ ಕರಿತೀವಪ್ಪ ಅಂತಂದರೆ, ಮೇಲ್ಗಡೆ ಬರ್ತೀವಲ್ಲ, ಇದಕ್ಕೆ ಪರ್ಟಿಕ್ಯುಲರ್ ಆಬ್ಜೆಕ್ಟು. ಅಂದರೆ ಈಗ ಸ್ಟೂಡೆಂಟ್ ಆಬ್ಜೆಕ್ಟು, ಪರ್ಟಿಕ್ಯುಲರ್ ಆಬ್ಜೆಕ್ಟ್, ಕಸ್ಟಮರ್ ಆಬ್ಜೆಕ್ಟು, ಅಥವಾ ಮತ್ತು ಬೇರೆ ನೀವು ಯಾವ ಕ್ಲಾಸ್ ಕ್ರಿಯೇಟ್ ಮಾಡಿರ್ತಾರಲ್ಲ ಆ ಕ್ಲಾಸಿನ ಆಬ್ಜೆಕ್ಟ್. ಬಟ್ ಇದು ಆರ್ಬಿಟರಿ ಆಬ್ಜೆಕ್ಟ್. ಆರ್ಬಿಟರಿ ಆಬ್ಜೆಕ್ಟ್ ಏನಪ್ಪ ಅಂತಂದರೆ, ಇಲ್ಲಿ ನೋಡಿದ್ವಲ್ಲ ಸ್ಟ್ರಿಂಗ್ ಡಾಟ್ ಲೆಂತ್, ಸ್ಟ್ರಿಂಗಲ್ಲಿ ಆಲ್ರೆಡಿ ಆ ಮೆಥಡ್ ಇದೆ, ದೋ ಇಟ್ ಈಸ್ ನಾಟ್ ಅ ಸ್ಟ್ಯಾಟಿಕ್ ಮೆಥಡ್. ಇಲ್ಲಿ ಬರೆದಿದ್ವಿ ನಾವು ಅದನ್ನು, ಇಲ್ಲೆಲ್ಲೋ ಬರೆದಿದ್ವಿ ನಾವು ಅದನ್ನು. ಸೆಕೆಂಡ್ ಎಲ್ಲಿ ಬರೆದಿದ್ವಿ, ಸ್ಟ್ರಿಂಗ್ ಡಾಟ್ ಲೆಂತ್, ಇಲ್ಲಿ ಬರೆದಿದ್ವಿ, ಹೌದಾ. ಏನು ಮಾಡಿದ್ವಿ ಇಲ್ಲಿ, ಸ್ಟ್ರಿಂಗ್ ಡಬಲ್ ಕೋಲನ್ ಲೆಂತ್ ಅಂತ ರೆಫರೆನ್ಸ್ ಮಾಡಿದ್ವಿ. ದಿಸ್ ಈಸ್ ನಾಟ್ ಎನ್ ಆಬ್ಜೆಕ್ಟ್. ಇದು ಆಬ್ಜೆಕ್ಟ್ ರೆಫರೆನ್ಸ್ ಅಲ್ಲ, ಇದು ಇಟ್ಸ್ ಎ ಕ್ಲಾಸ್. ಹಂಗಂದ ತಕ್ಷಣ ನಾವು ಅಲ್ಲಿ ಆವಾಗಲೇ ಫಸ್ಟ್ ಎಕ್ಸಾಂಪಲಲ್ಲಿ ಚೆಕ್ ಮಾಡಿದ್ವಲ್ಲ, ಯೂಟಿಲ್ ಡಬಲ್ ಕೋಲನ್ ಲೆಂತ್, ಇದು ಸ್ಟ್ಯಾಟಿಕ್ ಮೆಥಡ್ ರೆಫರೆನ್ಸ್ ಆಯಿತು. ಬಟ್ ದಿಸ್ ಈಸ್ ನಾಟ್ ಅ ಸ್ಟ್ಯಾಟಿಕ್ ಮೆಥಡ್ ರೆಫರೆನ್ಸ್. ಇಲ್ಲಿ ಲೆಂತ್ ಅನ್ನೋದು ಸ್ಟ್ರಿಂಗ್ ಕ್ಲಾಸಲ್ಲಿ ಸ್ಟ್ಯಾಟಿಕ್ ಮೆಥಡ್ ಅಲ್ಲ. ಬೇಕಿದ್ರೆ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ನಾವೇನಂತ ಕರಿತೀವಪ್ಪ ಅಂತಂದರೆ, ಆರ್ಬಿಟರಿ ಆಬ್ಜೆಕ್ಟ್ ಅಂತ ಕರಿತೀವಿ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಬಟ್ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಮೋಸ್ಟ್ ಆಫ್ ದ ಟೈಮ್ ನಾವು ಈ ಥರ ಆರ್ಬಿಟರಿ ಆಬ್ಜೆಕ್ಟ್ ರೆಫರೆನ್ಸ್ನೇ ಯೂಸ್ ಮಾಡ್ತೀವಿ ಪ್ರಾಜೆಕ್ಟ್ಗಳಲ್ಲಿ. ಅದು ನೋಡಿದ ತಕ್ಷಣ ನೀವು ಓಕೆ ಇದು ಸ್ಟ್ಯಾಟಿಕ್ ಮೆಥಡ್ ರೆಫರೆನ್ಸ್ ಅಂತ ಕನ್ಫ್ಯೂಸ್ ಆಗಬೇಡ್ರಿ. ಓಕೆ, ಸ್ಟ್ಯಾಟಿಕ್ ಮೆಥಡ್ ರೆಫರೆನ್ಸ್ ಅಲ್ಲ, ಸ್ಟ್ಯಾಟಿಕ್ ಮೆಥಡ್ ರೆಫರೆನ್ಸು ಈ ಥರ ಯೂಟಿಲ್ ಕ್ಲಾಸ್ಗಳಲ್ಲಿ ಇರುತ್ತೆ, ಅಲ್ಲಿಂದ ನಾವು ರೆಫರೆನ್ಸ್ ಮಾಡ್ತೀವಿ. ದಿಸ್ ಈಸ್ ಅನ್ ಆರ್ಬಿಟರಿ ಆಬ್ಜೆಕ್ಟ್ ರೆಫರೆನ್ಸ್ ಅಂತ ಕರಿತೀವಿ. ಲಾಸ್ಟ್ನೇದು 4ನೇ ಟೈಪು ಯಾವುದಪ್ಪ ಅಂದರೆ, ಕನ್ಸ್ಟ್ರಕ್ಟರ್ ಮೆಥಡ್ ರೆಫರೆನ್ಸ್. ಕನ್ಸ್ಟ್ರಕ್ಟರ್ ರೆಫರೆನ್ಸ್ ಅಂತಲೂ ಕರಿತೀವಿ. ಕನ್ಸ್ಟ್ರಕ್ಟರ್ ರೆಫರೆನ್ಸ್ ಇದಕ್ಕೆ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ನಾವು ಯಾವುದೋ ಒಂದು ಸ್ಟೂಡೆಂಟ್ ಅನ್ನೋದೊಂದು ಕ್ಲಾಸ್ ಇದೆ ಅಂತ ಅಂದ್ಕೊಳ್ಳಿ. ಸ್ಟೂಡೆಂಟ್ ಅಂತ ಒಂದು ಕ್ಲಾಸ್ ಇದ್ದರೆ ಇದರೊಳಗಡೆ ಒಂದು ಕನ್ಸ್ಟ್ರಕ್ಟರ್ ಬರೆದಿದ್ದೀವಿ. ಸ್ಟೂಡೆಂಟ್ ಅಂತ ಒಂದು ಕನ್ಸ್ಟ್ರಕ್ಟರ್ ಬರೆದಿದ್ದೀವಿ, ಇದಕ್ಕೆ ಸಮ್ ಲಾಜಿಕ್ನ ಬರೆದಿದ್ದೀವಿ. ಈಗ ನಾನೇನು ಮಾಡ್ಬೋದು, ಇನ್ಸ್ಟೆಡ್ ಆಫ್ ನಾನು ನ್ಯೂ ಆಬ್ಜೆಕ್ಟ್ನ ಯೂಸ್ ಮಾಡಿ, ನ್ಯೂ ಆಪರೇಟರ್ನ ಯೂಸ್ ಮಾಡಿ ಅದೆಲ್ಲ ಈ ರೀತಿ ಬರೆಯೋದ್ರ ಬದಲು, ಕನ್ಸ್ಟ್ರಕ್ಟರ್ನ ಕ್ರಿಯೇಟ್ ಮಾಡೋದ್ರ ಬದಲು ಸಿಂಪಲಾಗಿ ನಾನೇನು ಮಾಡ್ಬೋದು, ಸ್ಟೂಡೆಂಟ್ ಡಬಲ್ ಕೋಲನ್ ನ್ಯೂ ಇದನ್ನು ಬರೆದ್ವಿ ಅಂತಂದರೆ ಆಟೋಮ್ಯಾಟಿಕಲಿ ನಮಗೆ ಒಂದು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಕಾಲ್ ಆಗುತ್ತೆ, ಆ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಹಾಗಾದರೆ ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು, ನನ್ನ ಒಂದು ಕ್ಲಾಸ್ ಒಳಗಡೆಗೆ ಪ್ಯಾರಾಮೀಟರೈಸ್ ಕನ್ಸ್ಟ್ರಕ್ಟರ್ ಇತ್ತು ಅಂತ ಅಂದ್ಕೊಳ್ಳಿ. ಸ್ಟೂಡೆಂಟ್ ನೇಮ್, ಸ್ಟ್ರಿಂಗ್ ನೇಮ್, ಈ ರೀತಿ ಒಂದು ಪ್ಯಾರಾಮೀಟರೈಸ್ ಕನ್ಸ್ಟ್ರಕ್ಟರ್ ಬರೆದಿರ್ತೀರ. ಅವಾಗೇನು ಮಾಡ್ತೀವಿ, ಅವಾಗೂ ಕೂಡ ಅಷ್ಟೇ ನಾವಿಲ್ಲಿ ಸ್ಟೂಡೆಂಟ್ ನೀವಂತಲೇ ಬರಿತೀವಿ. ಬಟ್ ನಾನೇನು ಮಾಡ್ತೀನಿ, ಆಮೇಲೆ ಈಗ ಏನು ಸ್ಟೂಡೆಂಟ್ ರೆಫರೆನ್ಸ್ನ ಕ್ರಿಯೇಟ್ ಮಾಡಿರ್ತೀನಲ್ಲ, ಸ್ಟೂಡೆಂಟ್ ಇಲ್ಲಿ ನಾನೇನು ಪಾಸ್ ಮಾಡ್ತೀನಿ,
ಇದರೊಳಗಡೆಗೆ ನನ್ನ ನೇಮ್ನ ಪಾಸ್ ಮಾಡ್ತೀನಿ, ಭೂಷಣ್. ಈ ರೀತಿ ಪಾಸ್ ಮಾಡಿದಾಗ ಕಂಪೈಲರ್ ಏನು ಮಾಡುತ್ತೆ, ಆಟೋಮ್ಯಾಟಿಕಲಿ ರನ್ ಟೈಮ್ ಒಳಗಡೆಗೆ ಅದು ಚೆಕ್ ಮಾಡುತ್ತೆ, ಓಕೆ ಯಾವ ಕನ್ಸ್ಟ್ರಕ್ಟರ್ನ ಯೂಸರು ಕಾಲ್ ಮಾಡ್ತಿದ್ದಾನೆ, ವೆದರ್ ಯೂಸರು ಕಾಲ್ ಮಾಡ್ತಿರೋದು ಏನಾದರೂ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಇದೆಯಾ, ಅಥವಾ ಯೂಸರ್ ಏನಾದರೂ ಕ್ರಿಯೇಟ್ ಮಾಡ್ತಿರೋದು ಪ್ಯಾರಾಮೀಟರೈಸ್ ಕನ್ಸ್ಟ್ರಕ್ಟರಿಗೆ ಕಾಲ್ ಮಾಡ್ತಿದ್ದಾನೆ. ಯಾಕಂದರೆ ನಾವಿಲ್ಲಿ ಅದನ್ನು ಕಾಲ್ ಮಾಡ್ಬೇಕಾದ್ರೆ ನಾನು ಏನು ಹೇಳಿದ್ದೆ, ಪ್ರತಿ ಸಲ ನಾವು ಮೆಥಡ್ ರೆಫರೆನ್ಸ್ನ ಯೂಸ್ ಮಾಡಿದಾಗ ಅದರದ್ದು ರಿಟರ್ನ್ ಟೈಪ್ ಏನಿರುತ್ತೆ, ಅದರದ್ದು ರಿಟರ್ನ್ ಟೈಪ್ ಆಲ್ವೇಸ್ ಫಂಕ್ಷನಲ್ ಇಂಟರ್ಫೇಸ್ ಆಗಿರುತ್ತೆ. ನಾನು ಇಲ್ಲೇನು ಕ್ರಿಯೇಟ್ ಮಾಡಿದೆ, ಸ್ಟೂಡೆಂಟ್, ಇಲ್ಲಿ ಕ್ರಿಯೇಟ್ ಮಾಡಿದೆ, ಹೌದಾ. ಇಲ್ಲೇನು ಮಾಡ್ತೀವಿ, ಫಂಕ್ಷನ್. ಇಲ್ಲೇನು ಪಾಸ್ ಮಾಡ್ತೀನಿ ನಾನು, ಇನ್ಪುಟ್ಟು ಸ್ಟೂಡೆಂಟ್ ಆಬ್ಜೆಕ್ಟ್ನ ಪಾಸ್ ಮಾಡ್ತೀನಿ. ನನಗೆ ರಿಟರ್ನ್ ಟೈಪ್ ಬರೋದು ಸ್ಟೂಡೆಂಟ್ ಆಬ್ಜೆಕ್ಟೇ ನಮಗೆ ಬರುತ್ತೆ, ಹೌದಾ. ಸೊ ನಾನೀಗ ಫಂಕ್ಷನ್ ಟೈಪ್ನ ಯೂಸ್ ಮಾಡಿದ್ದೀನಿ, ನನಗೆ ಸ್ಟೂಡೆಂಟ್ ಆಬ್ಜೆಕ್ಟ್ ಬರುತ್ತೆ. ಒಂದು ಫಂಕ್ಷನ್ ಯೂಸ್ ಮಾಡ್ಬೋದು, ಇಲ್ಲ ನಾನು ಇಲ್ಲಿ ಸಪ್ಲೈಯರ್ ಯೂಸ್ ಮಾಡ್ತೀನಿ. ಸಪ್ಲೈಯರ್ ಇನ್ನೂ ಈಸಿ, ರೈಟ್. ಸಪ್ಲೈಯರ್ ಏನು ಮಾಡುತ್ತೆ, ಸಪ್ಲೈ ಮಾಡುತ್ತೆ, ಓಕೆ. ಇಟ್ ವಿಲ್ ನಾಟ್ ಅಕ್ಸೆಪ್ಟ್ ಎನಿಥಿಂಗ್, ಓಕೆ. ನಾನೇನು ಮಾಡ್ತೀನಿ ಇಲ್ಲಿ, ಸ್ಟೂಡೆಂಟ್. ಇದು ರಿಟರ್ನ್ ಟೈಪ್, ಯಾವ ಟೈಪ್ ಆಫ್ ಆಬ್ಜೆಕ್ಟ್ನ ರಿಟರ್ನ್ ಮಾಡುತ್ತೆ ಅಂತೇಳಿ. ಈಗ ನಾನೇನು ಮಾಡ್ತೀನಿ, ರನ್ ಟೈಮ್ ಒಳಗಡೆಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇದಕ್ಕೊಂದು ರೆಫರೆನ್ಸ್ ಕ್ರಿಯೇಟ್ ಮಾಡಿರ್ತೀನಿ, ಸಪ್ಲೈಯರ್ ಅಂತೇಳಿ. ಸಪ್ಲೈಯರಲ್ಲಿ ಯಾವ ಮೆಥಡ್ ಇದೆ, ಗೆಟ್ ಮೆಥಡ್ ಇದೆ, ಹೌದಾ. ಸಪ್ಲೈಯರ್ ಡಾಟ್ ಗೆಟ್ ಮೆಥಡ್. ಸೊ ಈ ಗೆಟ್ ಮೆಥಡ್ನ ಕಾಲ್ ಮಾಡಿದಾಗ ಆಟೋಮ್ಯಾಟಿಕಲಿ ನನಗೇನಾಗುತ್ತೆ, ಆ ಒಂದು ರಿಸಲ್ಟ್ ಬರುತ್ತೆ. ನಾವೇನು ಕ್ರಿಯೇಟ್ ಮಾಡಿದ್ವಲ್ಲ, ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಮಾಡಿದ್ವಲ್ಲ, ಅದು ಬರುತ್ತೆ. ಲೆಟ್ಸ್ ಸೇ ಸಪೋಸ್ ನಾನೇನಾದರೂ ಫಂಕ್ಷನ್ ಇಂಟರ್ಫೇಸ್ ಯೂಸ್ ಮಾಡಿದೆ ಅಂತಂದರೆ ಆವಾಗ ಸ್ಟೂಡೆಂಟ್ ಆಬ್ಜೆಕ್ಟ್ನ ಪಾಸ್ ಮಾಡ್ತೀನಿ, ಸ್ಟೂಡೆಂಟ್ ಆಬ್ಜೆಕ್ಟ್ನ ರಿಟರ್ನ್ ಟೈಪ್ ಆಗಿ ಅಕ್ಸೆಪ್ಟ್ ಮಾಡ್ಕೊತೀನಿ. ಆವಾಗ ಅಲ್ಲಿ ಅಪ್ಲೈ ಮೆಥಡ್ನ ಕಾಲ್ ಮಾಡ್ತೀವಿ. ಆ ಅಪ್ಲೈ ಮೆಥಡ್ ಕಾಲ್ ಮಾಡಿದಾಗ ನಾನು ಪ್ಯಾರಾಮೀಟರ್ ಆಗಿ ನನ್ನ ನೇಮ್ನ ಪಾಸ್ ಮಾಡ್ಬೋದು, ರೈಟ್. ಓಕೆ, ಇದು ನಿಮಗೆ ಕನ್ಫ್ಯೂಸಿಂಗ್ ಅನ್ನಿಸ್ಬೋದು. ನಾನು ಮುಂಚೆಗೆ ಹೇಳ್ದಂಗೆ ಇದನ್ನು ನಾವು ಎಕ್ಸಾಂಪಲ್ಸ್ ಜೊತೆಗೆ ಡಿಸ್ಕಸ್ ಮಾಡಿದಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಒಂದು ಅರ್ಥ ಮಾಡ್ಕೊಳ್ರಿ, ಮೆಥಡ್ ರೆಫರೆನ್ಸ್ನ ರೂಲ್ಸ್ ನಿಮಗೆ ತಲೆಯಲ್ಲಿರಲಿ. ಹಾಗೆಯೇ ಮೆಥಡ್ ರೆಫರೆನ್ಸು ನಾವು ಮೆಥಡ್ನ ಕಾಲ್ ಮಾಡೋದಿಲ್ಲ, ಜಸ್ಟ್ ರೆಫರೆನ್ಸ್ ಮಾಡ್ತೀವಿ. ಹಾಗೆಯೇ ಡಬಲ್ ಕೋಲನ್ ಆಪರೇಟರ್ನ ಯೂಸ್ ಮಾಡಿ ಕಾಲ್ ಮಾಡ್ತೀವಿ. ಇದನ್ನು ಕ್ವಿಕ್ಕಾಗಿ ಎಕ್ಸಾಂಪಲ್ ಡಿಸ್ಕಸ್ ಮಾಡೋಣ, ಅವಾಗ ನಿಮಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ನಾನು ಇಂಟೆಲಿಜೆ ಐಡಿಯಾ ಓಪನ್ ಮಾಡಿದ್ದೀನಿ. ಈ ಫಂಕ್ಷನಲ್ ಇಂಟರ್ಫೇಸ್ ಡೆಮೋ ಅಂತ ಒಂದು ಫೈಲ್ ಕ್ರಿಯೇಟ್ ಮಾಡಿದ್ವಿ ಪ್ರೀವಿಯಸ್ಲಿ. ಫಸ್ಟ್ ಏನು ಮಾಡೋಣ ಅಂತಂದರೆ 4 ಟೈಪ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ಏನು ಮಾಡೋಣ, ಒಂದೊಂದನ್ನೇ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನು ಕ್ವಿಕ್ಕಾಗಿ ಒಂದು ಯೂಟಿಲ್ ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ, ಅಥವಾ ಆಲ್ರೆಡಿ ನಮ್ಮ ಹತ್ರ ಯೂಟಿಲ್ ಕ್ಲಾಸ್ ಇದೆಯಾ ಚೆಕ್ ಮಾಡೋಣ. ಓಕೆ, ಇಲ್ಲಿ ವ್ಯಾಲಿಡೇಟರ್ ಯೂಟಿಲ್ಸ್ ಅಂತ ಒಂದಿದೆ. ಇಲ್ಲೇ ನಾನು ಏನು ಮಾಡ್ತೀನಿ, ವ್ಯಾಲಿಡೇಟರ್ ಯೂಟಿಲ್ಸಲ್ಲೇ ಜಸ್ಟ್ ಒಂದು ರಿಟರ್ನ್ ಲೆಂತ್ ಮಾಡೋ ಥರ ಒಂದು ಮೆಥಡ್ನ ಬರಿತೀನಿ. ದಿಸ್ ಈಸ್ ಎ ಪಬ್ಲಿಕ್ ಮೆಥಡ್. ಪಬ್ಲಿಕ್, ಇಟ್ಸ್ ಎ ಸ್ಟ್ಯಾಟಿಕ್ ಮೆಥಡ್. ಏನು ರಿಟರ್ನ್ ಮಾಡುತ್ತೆ, ಇಂಟೀಜರ್ನ ರಿಟರ್ನ್ ಮಾಡುತ್ತೆ. ಆಮೇಲೆ ನಾವೇನು ಮಾಡ್ಬೋದು, ಇಲ್ಲಿ ಪಾಸ್ ಮಾಡಬೇಕಾದ್ರೆ ಇದನ್ನು ಮೆಥಡ್ ಏನು ಕರಿತೀನಿ, ಲೆಂತ್ ಅಂತ ಕರಿತೀನಿ. ಇದಕ್ಕೆ ನಾನು ಸ್ಟ್ರಿಂಗ್ನ ಪಾಸ್ ಮಾಡ್ತೀನಿ. ಇಲ್ಲೇನು ಮಾಡೋಣ, s.length. ಜಸ್ಟ್ ನಾನು ಇದನ್ನು ರಿಟರ್ನ್ ಮಾಡ್ತೀನಿ. ಸಿಂಪಲ್ ಒಂದು ಸ್ಟ್ಯಾಟಿಕ್ ಮೆಥಡ್ಡು ರೆಡಿ ಆಯಿತು. ಓಕೆ, ಇದೆಲ್ಲ ನಿಮಗೆ ಗೊತ್ತೇ ಇದೆ, ನೀವು ಬರೆದಿರ್ತೀರ ತುಂಬ ಕಡೆಗೆ. ಈಗೇನು ಮಾಡೋಣ, ನಮ್ಮ ಒಂದು ಡೆಮೋ ಕ್ಲಾಸಿಗೆ ಹೋಗೋಣ. ಫಸ್ಟು ಸ್ಟ್ಯಾಟಿಕ್ ಮೆಥಡ್ ರೆಫರೆನ್ಸ್, ನಾವು ಅದನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಸ್ಟ್ಯಾಟಿಕ್ ಮೆಥಡ್ ರೆಫರೆನ್ಸ್, ಹೌದಾ. ಈಗೇನು ಮಾಡೋಣ, ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಬರೆಯೋಣ. ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಬರೆಯೋಕ್ಕಿಂತ ಮುಂಚೆ ನಾವೇನು ಮಾಡೋಣ, ಫಸ್ಟು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಬರೆಯೋಣ. ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಹೆಂಗೆ ಬರಿತೀವಿ, ಫಸ್ಟು ನಾವು ಏನು ಪ್ಯಾರಾಮೀಟರ್ನ ಯಾವ ಮೆಥಡಿಗೆ ಇದನ್ನು ಬರಿತಾ ಇದ್ವಿ, ನಾವು ಈ ಮೆಥಡಿಗೆ ನಾವು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಬರಿತಾ ಇದ್ದೀವಿ, ಹೌದಾ. ಈ ಮೆಥಡ್ ಆಲ್ರೆಡಿ ಇದೆ. ನಾನು ಇನ್ಸ್ಟೆಡ್ ಆಫ್ ಮತ್ತೆ ಹೊಸದಾಗಿ ಇಲ್ಲಿ ಸ್ಟ್ರಿಂಗ್ನ ಬರೆದು str ಅಂತ ಬರೆದು, ಫಾರ್ ಎಕ್ಸಾಂಪಲ್ str ಡಾಟ್ ಲೆಂತ್ ಅಂತ ಬರೆಯೋದ್ರ ಬದಲು ಫಂಕ್ಷನ್ ಸ್ಟ್ರಿಂಗ್ ಇಂಟೀಜರ್ ಫಂಕ್ಷನ್, ಈ ರೀತಿ ನಾನು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಬರೆಯೋದ್ರ ಬದಲು ನಾನೇನು ಮಾಡ್ಬೋದಪ್ಪ ಅಂದರೆ ಇದನ್ನು ತೆಗೆದು ಬಿಡ್ತೀನಿ. ನಾನು ಹೆಂಗಿದ್ರು ಇಲ್ಲಿ ಆಲ್ರೆಡಿ ಈ ವ್ಯಾಲಿಡೇಟರ್ ಯೂಟಿಲ್ಸ್ ಒಳಗಡೆಗೆ ಸ್ಟ್ಯಾಟಿಕ್ ಮೆಥಡ್ ಇದೆ. ನಾನು ಇದನ್ನು ರೆಫರೆನ್ಸ್ ಮಾಡಬೇಕು. ರೆಫರೆನ್ಸ್ ಮಾಡೋದಕ್ಕೆ ನಾನೇನು ಮಾಡ್ತೀನಿ, ವ್ಯಾಲಿಡೇಟರ್ ಯೂಟಿಲ್ಸ್ನ ಯೂಸ್ ಮಾಡ್ತೀನಿ. ವ್ಯಾಲಿಡೇಟರ್ ಯೂಟಿಲ್ಸ್ ಡಬಲ್ ಕೋಲನ್, ನೀವು ನೋಡ್ಬೋದು ನನಗೆ ಎಲ್ಲ ಮೆಥಡ್ಸು ಅವೈಲೇಬಲ್ ಇದೆ. ಲೆಂತ್ ಅನ್ನೋ ಮೆಥಡ್ ಕೂಡ ಅವೈಲೇಬಲ್ ಇದೆ. ಜಸ್ಟ್ ನಾನು ರೆಫರೆನ್ಸ್ ಮಾಡ್ತಾ ಇದ್ದೀನಿ, ಐ ಆಮ್ ನಾಟ್ ಕಾಲಿಂಗ್ ಇಟ್. ನಾನು ಈ ರೀತಿ ಮಾಡಿದೆ ಅಂತಂದರೆ ನನಗೆ ಕಂಪೈಲರ್ ಎರರ್ ಬರುತ್ತೆ, ವಿ ಆರ್ ರೆಫರೆನ್ಸಿಂಗ್ ಇಟ್, ಹೌದಾ. ಬಟ್ ಇಲ್ಲಿ ನಾನು ಇದನ್ನು ರಿಮೂವ್ ಮಾಡಿಬಿಟ್ಟು ನಾನೇನು ಮಾಡ್ತೀನಿ, ಇದನ್ನು ಜಸ್ಟ್ ಇಂಟೀಜರ್ ಲೆಂತ್ ಅಥವಾ
ಕೌಂಟ್ ಅಂತೇನೋ ಕೊಟ್ಟೆ ಅಂದರೆ ವಿ ಗೆಟ್ ದಿ ಎರರ್ಸ್. ಬಿಕಾಸ್ ಇದರ ಅರ್ಥ ಏನಿದು? ಓಕೆ, ನಿಮಗೆ ಇದ್ರದ್ದು ಲೆಂತ್ ಕಂಡುಹಿಡಿತೀರಾ ಅಂತಂದರೆ ಎದ್ರದ್ದು ಲೆಂತ್ನ ಕಂಡುಹಿಡಿತಿದ್ದೀರಾ? ನಾವು ಇನ್ಪುಟ್ ಪಾಸ್ ಮಾಡ್ಬೇಕು ತಾನೆ. ಇನ್ಪುಟ್ನ ಹೆಂಗೆ ಪಾಸ್ ಮಾಡ್ತೀವಿ ನಾವು? ಇನ್ಪುಟ್ನ ಪಾಸ್ ಮಾಡಬೇಕು ಅಂತಂದರೆ ನಾವು ಎಗೈನ್ ಫಂಕ್ಷನ್ನ ರಿಟರ್ನ್ ಆಗಿ ತೊಗೋಬೇಕಂದ್ರೆ ಫಂಕ್ಷನ್ ಇಂಟರ್ಫೇಸ್ನ ಯೂಸ್ ಮಾಡಬೇಕು. ಅದಕ್ಕೆ ನಾನು ಹೇಳ್ತಿರೋದು ಮೆಥಡ್ ರೆಫರೆನ್ಸ್ನ ನಾವು ಯೂಸ್ ಮಾಡ್ತಿದ್ವಿ ಅಂತಂದರೆ ರಿಟರ್ನ್ ಟೈಪ್ ಮಸ್ಟ್ ಆ್ಯಂಡ್ ಶುಡ್ ಆಲ್ವೇಸ್ ಬಿ ಎ ಫಂಕ್ಷನಲ್ ಇಂಟರ್ಫೇಸ್. ಇಲ್ಲಿ ನಾನು ಏನು ಮಾಡ್ತೀನಿ, ಈ ಫಂಕ್ಷನ್ ಇಂಟರ್ಫೇಸ್ನ ಯೂಸ್ ಮಾಡ್ತೀನಿ. ಫಂಕ್ಷನ್ ಸ್ಟ್ರಿಂಗ್ನ ಪಾಸ್ ಮಾಡ್ತೀನಿ, ವಿ ಗೆಟ್ ದಿ ಇಂಟೀಜರ್. ಈಗ ನಾನೇನು ಮಾಡ್ತೀನಿ, ಈಗ ಲೆಟ್ಸ್ ಗೋ ಟು ದ ಫಂಕ್ಷನ್ ಡಾಟ್ ಅಪ್ಲೈ. ಈಗ ಇದಕ್ಕೆ ಪಾಸ್ ಮಾಡೋಣ ಭೂಷಣ್. ನಮಗೆ ಈಗೇನು ಸಿಗುತ್ತೆ? ನಮಗೀಗ ಅದರದ್ದು ರಿಸಲ್ಟ್ ಸಿಗುತ್ತೆ, ಕೌಂಟ್ ಸಿಗುತ್ತೆ ಅಥವಾ ಲೆಂತ್ ಸಿಗುತ್ತೆ. ರನ್ ಮಾಡ್ತೀನಿ, ನೋಡ್ಬೋದು 6. ಹೌದಾ? ಸೊ ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದರೆ ವಿ ಕಾಲ್ ಇಟ್ ಆಸ್ ಸ್ಟ್ಯಾಟಿಕ್ ಮೆಥಡ್ ರೆಫರೆನ್ಸ್. ಅಂದರೆ ನಾನು ಇಲ್ಲಿ ಸ್ಟ್ಯಾಟಿಕ್ ಮೆಥಡನ್ನು ನಾನು ರೆಫರೆನ್ಸ್ ಆಗಿ ಮಾಡ್ತಾ ಇದ್ದೀನಿ. ಇದು ಆಲ್ರೆಡಿ ಲಾಜಿಕ್ ಇದೆ. ನಾನು ಈ ಮೆಥಡ್ನ ಕಾಲ್ ಮಾಡಬೇಕಾಗಿತ್ತು. ಈ ಮೆಥಡ್ನ ಕಾಲ್ ಮಾಡಬೇಕು ಅಂತಂದರೆ ನಾನೇನು ಮಾಡಿದೆ, ವಿ ಜಸ್ಟ್ ಡೈರೆಕ್ಟ್ಲಿ ಯೂಸ್ ಇಟ್ ದ ಕ್ಲಾಸ್ ನೇಮ್. ಸ್ಟ್ಯಾಟಿಕ್ ಮೆಥಡ್ನ ಕಾಲ್ ಮಾಡ್ತೀವಿ ಯಾವಾಗಲೂ ಕ್ಲಾಸ್ ನೇಮ್ ಯೂಸ್ ಮಾಡೇ ಕಾಲ್ ಮಾಡ್ತೀವಿ. ಹೌದಾ? ವ್ಯಾಲಿಡೇಟರ್ ಯೂಟಿಲ್ಸ್, ಮೆಥಡ್ ರೆಫರೆನ್ಸ್ ಆಪರೇಟರ್, ಲೆಂತ್, ಆ ಒಂದು ಮೆಥಡ್ನ ರೆಫರೆನ್ಸ್ ಮಾಡ್ತಾ ಇದ್ದೀನಿ. ರಿಟರ್ನ್ ಟೈಪ್ ಶುಡ್ ಆಲ್ವೇಸ್ ಬಿ ಅ ಫಂಕ್ಷನಲ್ ಇಂಟರ್ಫೇಸ್ ಆ್ಯಂಡ್ ದಿಸ್ ವ್ಯಾಲಿಡೇಟರ್ ಯೂಟಿಲ್ಸ್ ಮೆಥಡ್ ಸಿಗ್ನೇಚರ್ ಶುಡ್ ಮ್ಯಾಚ್ ವಿತ್ ದಿಸ್. ಇಲ್ಲೂ ಕೂಡ ಅದೇ ಇದೆ. ಹೌದಾ? ಇಂಟೀಜರ್ ರಿಟರ್ನ್ ಟೈಪ್ ಬರ್ತಿದೆ, ಸ್ಟ್ರಿಂಗು ಇನ್ಪುಟ್ ಕೊಡ್ತಾ ಇದ್ದೀವಿ. ಇಲ್ಲೂ ಅಷ್ಟೇ, ಸ್ಟ್ರಿಂಗ್ ಇನ್ಪುಟ್ ಕೊಡ್ತಾ ಇದ್ದೀವಿ, ಇಂಟೀಜರ್ ಔಟ್ಪುಟ್ ಬರ್ತಾ ಇದೆ. ಸೊ ಆ ಮೆಥಡ್ ಸಿಗ್ನೇಚರು ಯಾವಾಗಲೂ ಮ್ಯಾಚ್ ಆಗಬೇಕು. ದಿಸ್ ಈಸ್ ಕಾಲ್ಡ್ ಆಸ್ ಸ್ಟ್ಯಾಟಿಕ್ ಮೆಥಡ್ ರೆಫರೆನ್ಸ್ ಅಂತ ಕರಿತೀವಿ. ನೆಕ್ಸ್ಟು ಇನ್ಸ್ಟೆನ್ಸ್ ಮೆಥಡ್ ರೆಫರೆನ್ಸ್. ಇದು ಇನ್ಸ್ಟೆನ್ಸ್ ಮೆಥಡ್ ರೆಫರೆನ್ಸಲ್ಲಿ ಎರಡಿದೆ, ನಾವು ಡಿಸ್ಕಸ್ ಮಾಡಿದ್ದೀವಿ. ಒಂದು ಆರ್ಬಿಟರಿ, ಇನ್ನೊಂದು ಪರ್ಟಿಕ್ಯುಲರ್ ಆಬ್ಜೆಕ್ಟು. ಸೊ ಫಸ್ಟ್ ನಾವೇನು ಡಿಸ್ಕಸ್ ಮಾಡೋಣ, ಪರ್ಟಿಕ್ಯುಲರ್ ಆಬ್ಜೆಕ್ಟನ್ನು ಯಾವ ರೀತಿ ರೆಫರೆನ್ಸ್ ಮಾಡ್ತೀವಿ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಸಪೋಸ್ ಯಾವುದೋ ಒಂದು ಸಿನಾರಿಯೋ ಇದೆ ಅಂತ ಅಂದ್ಕೊಳ್ಳಿ. ಮೊದಲೇ ಆಲ್ರೆಡಿ ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟ್ ಇದೆ, ಸ್ಟೂಡೆಂಟ್ ಅನ್ನೋ ಆಬ್ಜೆಕ್ಟ್ ನಿಮಗೆ ಆಲ್ರೆಡಿ ನಿಮ್ಮ ಹತ್ರ ಇದೆ. ಅದನ್ನು ರೆಫರೆನ್ಸ್ ಮಾಡಿಕೊಂಡು ನಾವು ಈ ಒಂದು ಮೆಥಡ್ ರೆಫರೆನ್ಸ್ನ ಈಸಿಯಾಗಿ ಅಚೀವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಇಲ್ಲಿ ಗ್ರೀಟಿಂಗ್ ಅಂತ ಒಂದು ಕ್ಲಾಸ್ ಇದೆ. ಓಕೆ, ಆ್ಯಕ್ಚುಲಿ ಇದು ಇಂಟರ್ಫೇಸ್. ಇದು ನಾನೇನು ಮಾಡೋಣ, ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ಗ್ರೀಟಿಂಗ್ ಮೆಸೇಜ್. ಇಲ್ಲೇನು ಮಾಡ್ತೀನಿ, ಒಂದು ಸಿಂಪಲ್ ಆಗಿ ಸೇ ಹಲೋ ಅಂತ ಬರೆದಿರ್ತೀನಿ. ಪಬ್ಲಿಕ್ ಸ್ಟ್ರಿಂಗ್ ಸೇ ಹಲೋ, ಇದರೊಳಗಡೆಗೆ ಹಲೋ ಫ್ರಮ್ ಗ್ರೀಟಿಂಗ್ ಮೆಸೇಜ್. ಸಿಂಪಲ್ ಕ್ಲಾಸು ಒಂದು ಮೆಥಡ್ನ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಇಟ್ ಕುಡ್ ಬಿ ಎನಿಥಿಂಗ್ ಆಗಿರ್ಬೋದು. ರಿಯಲ್ ವರ್ಲ್ಡಲ್ಲಿ ಸ್ಟೂಡೆಂಟ್ ಆಬ್ಜೆಕ್ಟ್ ಆಗಿರ್ಬೋದು, ಕಸ್ಟಮರ್ ಆಬ್ಜೆಕ್ಟ್ ಆಗಿರ್ಬೋದು, ಏನೋ ಒಂದು ಯಾವುದೋ ಒಂದು ಕ್ಲಾಸಿನ ಆಬ್ಜೆಕ್ಟ್ ನಮಗೆ ಬೇಕೀಗ. ಓಕೆ, ಬಿಕಾಸ್ ಈ ಮೆಥಡ್ನ ನಾವು ಕಾಲ್ ಮಾಡಬೇಕು, ಈ ಮೆಥಡ್ನ ನಾವು ರೆಫರೆನ್ಸ್ ಮಾಡಬೇಕಾಗಿದೆ. ಓಕೆ, ಈಗೇನು ಮಾಡ್ತೀನಿ, ಫಂಕ್ಷನಲ್ ಇಂಟರ್ಫೇಸ್ ಡೆಮೋಗೆ ಹೋಗೋಣ. ಫಸ್ಟ್ ಆಫ್ ಆಲ್ ಈ ಮೆಥಡ್ನ ನೋಡ್ಕೊಳ್ಳಿ. ಈ ಮೆಥಡಲ್ಲಿ ಏನಿದೆ, ನಾವು ಪ್ಯಾರಾಮೀಟರು ಏನನ್ನೂ ಪಾಸ್ ಮಾಡ್ತಿಲ್ಲ, ಬಟ್ ನಾವೇನು ಮಾಡ್ತಿದ್ದೀವಿ, ರಿಟರ್ನ್ ಮಾಡ್ತಾ ಇದ್ದೀವಿ. ಏನೇನು ರಿಟರ್ನ್ ಮಾಡ್ತಿದ್ದೀವಿ, ಸ್ಟ್ರಿಂಗ್ನ ರಿಟರ್ನ್ ಮಾಡ್ತಿದ್ದೀವಿ. ಇದು ನೋಡಿದ ತಕ್ಷಣ ಇದನ್ನು ನೋಡಿದ ತಕ್ಷಣ ನಿಮಗೆ ಒಂದು ಇಂಟರ್ಫೇಸ್ ಅಂತೂ, ಫಂಕ್ಷನಲ್ ಇಂಟರ್ಫೇಸ್ ನಿಮಗೆ ನೆನಪಾಗುತ್ತೆ. ಯಾವ ಫಂಕ್ಷನಲ್ ಇಂಟರ್ಫೇಸ್ ಆಗುತ್ತೆ? ಇದು ನೋಡಿದ ತಕ್ಷಣ ನಿಮಗೆ ಸಪ್ಲೈಯರ್ ಈಸಿಯಾಗಿ ನೆನಪಾಗುತ್ತೆ. ಹೌದಾ? ಕನ್ಸ್ಯೂಮರೆಲ್ಲ ಏನು ಮಾಡ್ತಿದ್ವಿ, ನಾವು ಅಕ್ಸೆಪ್ಟ್ ಮಾಡ್ಕೊತಾ ಇದ್ವಿ, ಪ್ಯಾರಾಮೀಟರ್ನ ವಾಯ್ಡ್ ರಿಟರ್ನ್ ಮಾಡ್ತಿದ್ವಿ. ಬಟ್ ಇದು ನೋಡಿದ ತಕ್ಷಣ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸಪ್ಲೈಯರ್ ಏನು ಮಾಡ್ತಿದ್ವಿ, ವ್ಯಾಲ್ಯೂನ ಸಪ್ಲೈ ಮಾಡ್ತಿದ್ವಿ. ನಾವಿಲ್ಲಿ ಯಾವುದೇ ಥರ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಇನ್ಪುಟ್ನ, ಬಟ್ ಸಮ್ ವ್ಯಾಲ್ಯೂನ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಸೊ ನಾವು ಇದನ್ನು ಏನು ಕನ್ಸಿಡರ್ ಮಾಡ್ಬೋದು, ವಿ ಕ್ಯಾನ್ ಈಸಿಲಿ ಕನ್ಸಿಡರ್ ಇಟ್ ಆಸ್ ಯಾವ ಫಂಕ್ಷನಲ್ ಇಂಟರ್ಫೇಸಾಗಿ ಕನ್ಸಿಡರ್ ಮಾಡ್ಬೋದು, ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಸಪ್ಲೈಯರ್. ಈಗೇನು ಮಾಡೋಣ, ಫಂಕ್ಷನಲ್ ಇಂಟರ್ಫೇಸ್ ಡೆಮೋಗೆ ಹೋಗೋಣ. ನಾನೇನು ಮಾಡ್ತೀನಿ, ಅಲ್ಲಿ ಲಾಜಿಕ್ಕು ಆಲ್ರೆಡಿ ಬರೆದಿದ್ದಾರೆ. ನನಗೆ ಲಾಜಿಕ್ನ ಮತ್ತೆ ಇನ್ನೊಂದು ಸಲ ಬರೆಯೋ ಅವಶ್ಯಕತೆ ಇಲ್ಲ. ನಾನೇನು ಮಾಡ್ತೀನಿ, ಫಸ್ಟು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, ಗ್ರೀಟಿಂಗ್ ಮೆಸೇಜ್ ಈಸ್ ಈಕ್ವಲ್ ಟು ನ್ಯೂ ಗ್ರೀಟಿಂಗ್ ಮೆಸೇಜ್. ಈಗ ಈ ಮೆಥಡ್ನ ಇದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀನಿ ಈ ಕ್ಲಾಸಿಂದು. ಈಗೇನು ಮಾಡ್ತೀನಪ್ಪ, ನಾನು ಫಂಕ್ಷನಲ್ ಇಂಟರ್ಫೇಸ್ನ ಬರೆಯೋಣ. ಫಂಕ್ಷನಲ್ ಇಂಟರ್ಫೇಸ್ ಬರೆದು ಏನೂ ಅಕ್ಸೆಪ್ಟ್ ಮಾಡಲ್ಲ, ಬಟ್ ನಾನೇನು ಮಾಡ್ತೀನಿ, ರಿಟರ್ನ್ ಮಾಡೋಬೇಕಾದ್ರೆ ಆ ಒಂದು ಗೆಟ್ ಮೆಥಡ್ನ ಕಾಲ್ ಮಾಡಬೇಕಾಗಿರುತ್ತೆ. ಸೊ ದಿಸ್ ಕುಡ್ ಬಿ ಸಪ್ಲೈಯರಿಗೆ ಏನು ಪಾಸ್, ಯಾವ ವ್ಯಾಲ್ಯೂ ರಿಟರ್ನ್ ಟೈಪ್ ಇದೆ, ಇಲ್ಲಿ ಇನ್ಪುಟ್ ಏನೂ ಕೊಡೋಂಗಿಲ್ಲ ನಾವು, ಓನ್ಲಿ ರಿಟರ್ನ್ ಟೈಪ್ನ ಸ್ಪೆಸಿಫೈ ಮಾಡ್ತಾ ಇದ್ದೀವಿ, ಸ್ಟ್ರಿಂಗ್. ಇದನ್ನು ಸಪ್ಲೈಯರ್ ಅಂತ ಬರಿತೀನಿ. ಈಗ ನಾನೇನು ಮಾಡ್ತೀನಿ,
ಇಲ್ಲಿ ಯಾವುದೇ ಥರದ ನಾನು ಏನು ಬಾಡಿನ ಏನು ಪಾಸ್ ಮಾಡಬೇಕಾಗಿಲ್ಲ ಇಲ್ಲಿ ನಾನು. ಸೊ ನಾನೇನು ಮಾಡ್ತೀನಿ, ಡೈರೆಕ್ಟಾಗಿ ಏನಾದರೂ ವ್ಯಾಲ್ಯೂಸ್ನ ರಿಟರ್ನ್ ಮಾಡ್ಬೋದು ನಾನು. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಆ ಮೆಥಡ್ನ ಕಾಲ್ ಮಾಡಬೇಕಾಗಿದೆ. ಅಂದರೆ ನಾನು ಇಲ್ಲಿ ಮುಂಚೆ ಎಲ್ಲ ಏನು ಮಾಡ್ತಿದ್ದೆ, ಸಪ್ಲೈಯರ್ ಕೊಟ್ಟಾಗ ಡೈರೆಕ್ಟಾಗಿ ಒಂದು ವ್ಯಾಲ್ಯೂನ ರಿಟರ್ನ್ ಮಾಡ್ತಾ ಇದ್ದೆ. ಫಾರ್ ಎಕ್ಸಾಂಪಲ್ ರಿಟರ್ನ್ ಹಲೋ ವರ್ಲ್ಡ್ ಅಂತ ರಿಟರ್ನ್ ಮಾಡ್ತಾ ಇದ್ದೆ, ರೈಟ್? ಇದನ್ನೇ ನಾವು ಮಾಡ್ತಾ ಇದ್ವಿ. ಈವನ್ ಇಲ್ಲಿ ಇದನ್ನು ನಮಗೆ ಇದನ್ನು ಕೊಡೋ ಅವಶ್ಯಕತೆಯೂ ಇಲ್ಲ, ರಿಟರ್ನು ಇಷ್ಟೇ ಬರಿತಾ ಇದ್ವಿ, ಹೌದಾ? ಬಟ್ ಈಗ ನಾನೇನು ಮಾಡಬೇಕಾಗಿದೆ, ಗ್ರೀಟಿಂಗ್ ಮೆಸೇಜಲ್ಲಿರೋ ಈ ಮೆಥಡ್ನ ರೆಫರೆನ್ಸ್ ಮಾಡಬೇಕಾಗಿದೆ. ಸೊ ಅದಕ್ಕೆ ನನ್ನ ಹತ್ರ ಆಲ್ರೆಡಿ ಈ ಕ್ಲಾಸಿನ ಆಬ್ಜೆಕ್ಟ್ ನನ್ನ ಹತ್ರ ಇದೆ ಇಲ್ಲಿ, ಗ್ರೀಟಿಂಗ್ ಮೆಸೇಜ್. ಈಗೇನು ಮಾಡ್ತೀನಿ ನಾನು, ಗ್ರೀಟಿಂಗ್ ಮೆಸೇಜ್ ಡಬಲ್ ಕೋಲನ್, ನೋಡಿ ನನಗೆ ಈ ಮೆಥಡ್ ಸಿಕ್ತು, ಸೇ ಹಲೋ, ದಟ್ಸ್ ಇಟ್. ನಾನು ಮೆಥಡ್ನ ರೆಫರೆನ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ, ಅದನ್ನು ಬಿಟ್ಟು ನಾನು ಬೇರೆ ಏನೂ ಮಾಡ್ತಾ ಇಲ್ಲ ಇಲ್ಲಿ. ಅಫ್ಕೋರ್ಸ್ ನಿಮಗಿಲ್ಲಿ ಏನೋ ಒಂದು ಎರರ್ ಬರುತ್ತೆ. ಏನು ಎರರ್ ಅಂತಂದ್ರೆ, ಜಾವಾ ಸ್ಟ್ರಿಂಗ್ ಈಸ್ ನಾಟ್ ಎ ಫಂಕ್ಷನಲ್ ಇಂಟರ್ಫೇಸ್, ಗ್ರೀಟಿಂಗ್ ಮೆಸೇಜು ಏನಕ್ಕೆ, ಗ್ರೀಟಿಂಗ್ ಆಬ್ಜೆಕ್ಟು ಸೇ ಹಲೋ ಸಪ್ಲೈಯರ್. ಓಕೆ, ಸಾರಿ, ಇಲ್ಲಿ ನಾನು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಬರೆದಿದ್ದೀನಿ. ಐ ಆಮ್ ಸೋ ಸಾರಿ. ಸೊ ಇಲ್ಲಿ ನಾನು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಬರೆಯೋ ಅವಶ್ಯಕತೆನೇ ಇಲ್ಲ, ಹೌದಾ? ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಬದಲಾಗಿನೇ ನಾನು ಇದನ್ನು ಕಾಲ್ ಮಾಡ್ತಾ ಇದ್ದೀನಿ, ಹೌದಾ? ಸೊ ಅದಕ್ಕೋಸ್ಕರ ಗ್ರೀಟಿಂಗ್ ಮೆಸೇಜ್ ಕೋಲನ್ ಸೇ ಹಲೋ. ಈಗ ನಾನು ಏನು ಮಾಡ್ತೀನಿ, ಆ ಸಪ್ಲೈಯರ್ ಡಾಟ್ ಗೆಟ್ ಮೆಥಡ್ನ ಕಾಲ್ ಮಾಡ್ತೀನಿ. system.out.println ಸಪ್ಲೈಯರ್ ಡಾಟ್ ಗೆಟ್, ಸೇವ್ ಮಾಡಿರಿ, ಇದನ್ನು ರನ್ ಮಾಡ್ತೀನಿ. ಸಿ ವಿ ಗೆಟ್ ದಿ ಹಲೋ ಫ್ರಮ್ ಗ್ರೀಟಿಂಗ್ ಮೆಸೇಜ್. ಅಂದರೆ ನಿಮಗೆ ಈ ಒಂದು ಗ್ರೀಟಿಂಗ್ ಮೆಸೇಜ್ ಒಳಗಡೆ ಆಲ್ರೆಡಿ ಏನೋ ಒಂದು ಲಾಜಿಕ್ ಇಲ್ಲಿ ಬರೆದುಬಿಟ್ಟಿರ್ತೀರ ನೀವು ಗೆಟ್ ಹಲೋ ಒಳಗಡೆ. ಲೆಟ್ಸ್ ಸೇ ಸಪೋಸ್ ಇವನ್ ಇನ್ನೂ ಪ್ರಿಸೈಸ್ಲಿ ನಿಮಗೆ ಹೇಳೋದಾಯಿತು ಅಂತಂದರೆ, ಇಲ್ಲೇನು ಮಾಡೋಣ, ಒಂದು ರ್ಯಾಂಡಮ್ ಆಗಿ ಒಂದು ಇದನ್ನು ಜನ್ರೇಟ್ ಮಾಡೋಣ. ದಿಸ್ ಕುಡ್ ಬಿ ಲಾಂಗ್, ದಿಸ್ ಈಸ್ ಗೋಯಿಂಗ್ ಟು ಬಿ ಜನರೇಟ್ ಯುನೀಕ್ ನಂಬರ್. ನಾವೇನು ಮಾಡೋಣ, ರಿಟರ್ನ್ ಸಿಸ್ಟಮ್ ಡಾಟ್ ಕರೆಂಟ್ ಟೈಮ್ ಮಿಲಿ ಸೆಕೆಂಡ್ಸ್. ಓಕೆ, ಸೂಪರ್. ಈಗ ನಾನೊಂದು ಯೂನಿಕ್ ನಂಬರ್ನ ಜನರೇಟ್ ಮಾಡಬೇಕಾಗಿತ್ತು, ಅದಕ್ಕೆ ಲಾಜಿಕಲ್ ಆಲ್ರೆಡಿ ಇದೆ. ಈ ಒಂದು ಆ್ಯಕ್ಚುಲಿ ಯೂಟಿಲ್ ಕ್ಲಾಸು, ಬಟ್ ನಾನೇನು ಮಾಡಿದ್ದೀನಿ, ಲೆಟ್ಸ್ ಸೇ ಸಪೋಸ್ ಇಲ್ಲ ನಾನು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಈಗೇನು ಮಾಡೋಣ, ನಾನು ಈ ಒಂದು ಕ್ಲಾಸ್ ಒಳಗಡೆಗೆ ಇದನ್ನೆಲ್ಲ ರಿಮೂವ್ ಮಾಡಿಬಿಡ್ತೀನಿ. ಇದು ಯಾವುದು ಅಲ್ಲ, ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀನಿ, ಬಟ್ ಈ ಸಲ ನಮಗೆ ರಿಟರ್ನ್ ಟೈಪ್ ಬರ್ತಿರೋದು ಲಾಂಗ್, ಅದಕ್ಕೆ ನಾನು ಇದನ್ನು ಲಾಂಗ್ ಅಂತ ಮಾಡ್ತೀನಿ. ಈಗೇನು ಮಾಡೋಣ, ಗ್ರೀಟಿಂಗ್ ಮೆಸೇಜ್ ಕೋಲನ್ ಜನರೇಟ್ ಯುನಿಕ್ ನಂಬರ್. ಇಲ್ಲಿ ನಾನೀಗ system.out.println ಸಪ್ಲೈಯರ್ ಡಾಟ್ ಗೆಟ್ ಈಗ ರನ್ ಮಾಡಿದೆ ಅಂತಂದರೆ ವಿ ಗೆಟ್ ದಿ ಯುನಿಕ್ ನಂಬರ್. ಸೊ ಈ ರೀತಿ ನಾನು ಇನ್ಸ್ಟೆನ್ಸ್ ಮೆಥಡ್ ರೆಫರೆನ್ಸ್ನ ಯೂಸ್ ಮಾಡ್ತೀನಿ. ಐ ಹೋಪ್ ನಿಮಗೆ ಇನ್ಸ್ಟೆನ್ಸ್ ಮೆಥಡ್ ರೆಫರೆನ್ಸ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಜಸ್ಟ್ ನಿಮಗೆ ಆಬ್ಜೆಕ್ಟ್ನ ಯೂಸ್ ಮಾಡಿ ಕಾಲ್ ಮಾಡ್ತೀವಿ, ಬಟ್ ಅಗೈನ್ ರಿಟರ್ನ್ ಟೈಪ್ ಶುಡ್ ಆಲ್ವೇಸ್ ಬಿ ಅ ಫಂಕ್ಷನಲ್ ಇಂಟರ್ಫೇಸ್. ರೂಲ್ನ ಮರಿಬೇಡಿ, ರಿಟರ್ನ್ ಟೈಪು ಯಾವಾಗಲೂ ಫಂಕ್ಷನಲ್ ಇಂಟರ್ಫೇಸ್ ಆಗಿರಬೇಕು. ಹಾಗೆಯೇ ಮೆಥಡ್ ಸಿಗ್ನೇಚರ್ ಶುಡ್ ಮ್ಯಾಚ್ ವಿತ್ ದಿಸ್ ಮೆಥಡ್, ನಿಮ್ಮ ಈ ಒಂದು ಮೆಥಡ್ ಜೊತೆಗೆ ಮ್ಯಾಚ್ ಆಗಿರಬೇಕು. ಓಕೆ, ನೆಕ್ಸ್ಟು ಆರ್ಬಿಟರಿ ಮೆಥಡ್ ರೆಫರೆನ್ಸ್. ದಿಸ್ ಈಸ್ ಗೋಯಿಂಗ್ ಟು ಬಿ ಆರ್ಬಿಟರಿ ಮೆಥಡ್ ಆರ್ ಆರ್ಬಿಟರಿ ಆಬ್ಜೆಕ್ಟ್ ಅಂತ ಕರಿತೀನಿ ನಾನು ಇದನ್ನು. ಓಕೆ, ಇನ್ನು ನೀವೇನಾದರೂ ಎಲ್ಲಾದರೂ ಒಂದು ಕಡೆ ನಿಮಗೇನಾದರೂ ಯಾರಾದರೂ ಆರ್ಬಿಟರಿ ಇನ್ಸ್ಟೆಡ್ ಆಫ್ ಇನ್ಸ್ಟೆನ್ಸ್ ಮೆಥಡಲ್ಲಿ ಎರಡು ಥರ ಇದೆ. ಇನ್ಸ್ಟೆನ್ಸ್ ಮೆಥಡ್ ಅಂತ ಕೇಳಿದ ತಕ್ಷಣ ನೀವು ಕೇಳಬೇಕು ಪರ್ಟಿಕ್ಯುಲರ್ ಆಬ್ಜೆಕ್ಟ್ ರೆಫರೆನ್ಸೋ ಅಥವಾ ಆರ್ಬಿಟರಿ ಆಬ್ಜೆಕ್ಟಾ ಅಂತೇಳಿ. ಇದೊಂಥರ ಸ್ಲೈಟ್ಲಿ ಡಿಫ್ರೆಂಟಾಗಿ ವರ್ಕ್ ಆಗುತ್ತೆ. ನೀವು ಇದನ್ನೆಲ್ಲೂ ಕೇಳಿರಲ್ಲ. ಹೆಂಗಪ್ಪ ಇದನ್ನು ನಾವು ಮೆಥಡ್ನ ಇನ್ಸ್ಟೆನ್ಸ್ ಮೆಥಡ್ನ ಕ್ಲಾಸ್ ನೇಮ್ ಯೂಸ್ ಮಾಡಿ ಕಾಲ್ ಮಾಡ್ತಿದ್ವಲ್ಲಪ್ಪ, ಇದು ಹೆಂಗೆ ಅಂತಂದರೆ ಅದೊಂಥರ ಹಾಗೇನೆ. ಏನಪ್ಪ ಅಂತಂದರೆ ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟ್ ನಮ್ಮ ಹತ್ರ ಮುಂಚೆ ಇರಲ್ಲ. ಅಂದರೆ ಇಲ್ಲೇನಾಗಿತ್ತು, ನಮಗೆ ಆಬ್ಜೆಕ್ಟ್ ಆಲ್ರೆಡಿ ಇತ್ತು ಇಲ್ಲಿ, ಓಕೆನಾ? ಗ್ರೀಟಿಂಗ್ ಮೆಸೇಜ್ ಅನ್ನೋದು ನಾವು ಕ್ರಿಯೇಟ್ ಮಾಡಿದ್ವಿ, ನಮ್ಮ ಹತ್ರ ಈ ಆಬ್ಜೆಕ್ಟ್ ಇತ್ತು. ಬಟ್ ಆರ್ಬಿಟರಿ ಆಬ್ಜೆಕ್ಟ್ ರೆಫರೆನ್ಸ್ನ ಯೂಸ್ ಮಾಡಬೇಕಾದ್ರೆ ನಮ್ಮ ಹತ್ರ ಅದ್ರದ್ದು ಆಬ್ಜೆಕ್ಟ್ ರೆಫರೆನ್ಸ್ ಇರಲ್ಲ. ನಾವೇನು ಮಾಡ್ತೀವಿ, ಕ್ಲಾಸ್ ನೇಮ್ನೇ ಯೂಸ್ ಮಾಡಿಕೊಂಡು ಆ ಮೆಥಡ್ನ ರೆಫರೆನ್ಸ್ ಮಾಡ್ತೀವಿ. ಬಟ್ ರನ್ ಟೈಮಲ್ಲಿ ಏನಾಗುತ್ತಪ್ಪ ಅಂತಂದರೆ, ನಾವು ಯಾವ ಮೆಥಡ್ನ ಕಾಲ್ ಮಾಡ್ತಿರ್ತೀವಲ್ಲ ಆ ಮೆಥಡ್ ಆಬ್ಜೆಕ್ಟು ಆಟೋಮೆಟಿಕಲ್, ಅಂದರೆ ಆ ಮೆಥಡ್ಡು ಯಾವ ಕ್ಲಾಸಲ್ಲಿ ಇರುತ್ತಲ್ಲ ಆ ಕ್ಲಾಸಿನ ಆಬ್ಜೆಕ್ಟು ರನ್ ಟೈಮಲ್ಲಿ ಕ್ರಿಯೇಟ್ ಆಗುತ್ತೆ. ಒಂಥರ ಪಾಲಿಮಾರ್ಫಿಸಮ್ ಇದ್ದಂಗೆ ಇದು, ರನ್ ಟೈಮಲ್ಲಿ ಆಬ್ಜೆಕ್ಟ್ನ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆರ್ಬಿಟರಿ ಆಬ್ಜೆಕ್ಟ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಮೋಸ್ಟ್ ಕಾಮನಾಗಿ ಯೂಸ್ ಮಾಡೋದು ನಾನು ಮುಂಚೆಗೆ ಹೇಳ್ದಂಗೆ ನಿಮಗೆ ಸ್ಟ್ರಿಂಗ್ ಡಾಟ್ ಲೆಂತು, ಓಕೆ? ಅದೇ ರೀತಿ ಕಂಪೇರ್ ಟು ಇಗ್ನೋರ್ ಕೇಸು, ಅಂದರೆ ಸ್ಟ್ರಿಂಗಲ್ಲಿರೋ ಎಷ್ಟೊಂದು ಕ್ಲಾಸಸ್ಗಳನ್ನು ನಾವು ಈಸಿಯಾಗಿ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸ್ಟ್ರಿಂಗ್ ಡಾಟ್ ಕೋಲನ್ ಲೆಂತ್, ಓಕೆ? ಈವನ್ ದೋ ಈ ಲೆಂತ್ ಅನ್ನೋ ಮೆಥಡ್ಡು ನಾಟ್ ಎ ಸ್ಟ್ಯಾಟಿಕ್ ಮೆಥಡ್, ಅದು ಸ್ಟ್ಯಾಟಿಕ್ ಮೆಥಡ್ ಅಲ್ಲದೆ ಇದ್ದರೂ ಕೂಡ ನಾವೇನು ಮಾಡ್ತಿದ್ದೀವಿ, ಇಲ್ಲಿ ಕ್ಲಾಸ್ನ ಯೂಸ್ ಮಾಡಿ ರೆಫರೆನ್ಸ್ ಮಾಡ್ತಾ ಇದ್ದೀವಿ. ರನ್ ಟೈಮ್ ಒಳಗಡೆ ಏನಾಗುತ್ತೆ, ಆಟೋಮೆಟಿಕಲಿ ಈ ಒಂದು
ಲೆಂತ್ ಆಬ್ಜೆಕ್ಟು ಲೆಂತ್ ಮೆಥಡ್ ಯಾವ ಕ್ಲಾಸಲ್ಲಿದೆ, ಸ್ಟ್ರಿಂಗ್ ಅನ್ನೋ ಕ್ಲಾಸಲ್ಲಿದೆ. ಸೊ ಸ್ಟ್ರಿಂಗ್ ಕ್ಲಾಸಿನ ಒಂದು ಆಬ್ಜೆಕ್ಟು ಆಟೋಮ್ಯಾಟಿಕಲಿ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ನಾವು ಆರ್ಬಿಟರಿ ಆಬ್ಜೆಕ್ಟ್ ಅಂತ ಕರಿತೀವಿ. ಇದನ್ನ ಎಕ್ಸಾಂಪಲ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಇದನ್ನು ನಾನೇನು ಮಾಡ್ತೀನಿ, ಜಸ್ಟ್ ಫಂಕ್ಷನ್ ಅಂತ ಕೊಡ್ತೀನಿ. ಈ ಫಂಕ್ಷನ್ನಿಗೆ ನಾವು ಸ್ಟ್ರಿಂಗ್ನ ಪಾಸ್ ಮಾಡ್ತೀವಿ. ಟೈಪು ಇಂಟೀಜರ್ ರಿಟರ್ನ್ ಟೈಪ್ ಬರುತ್ತೆ. ಫಂಕ್ಷನ್ 1 ಓಕೆ. ಈಗ ಫಂಕ್ಷನ್ 1 ಡಾಟ್ ಅಪ್ಲೈ ಅರ್ಜುನ್. ಈಗ ನಮಗೆ ಅರ್ಜುನ್ ಸ್ಟ್ರಿಂಗಿನ ಕೌಂಟ್ ನಮಗೆ ಸಿಗುತ್ತೆ, ಅಂದರೆ ಲೆಂತ್ ನಮಗೆ ಸಿಗುತ್ತೆ. ಸೇವ್ ಮಾಡೋಣ, ರನ್ ಮಾಡ್ತೀನಿ. ಬೂಮ್, ವಿ ಗೆಟ್ 5. ಸೊ ಇದು ಆರ್ಬಿಟರಿ ಆಬ್ಜೆಕ್ಟ್. ಓಕೆ, ನೆಕ್ಸ್ಟು ಲಾಸ್ಟ್ ಒನ್ನು ಕನ್ಸ್ಟ್ರಕ್ಟರ್ ರೆಫರೆನ್ಸ್. ಇದು ಕೂಡ ಅಷ್ಟೇ. ಕನ್ಸ್ಟ್ರಕ್ಟರ್ ರೆಫರೆನ್ಸ್ ನಾನು ಮುಂಚೆಗೆ ಹೇಳ್ದಂಗೆ ಒಂದು ಕನ್ಸ್ಟ್ರಕ್ಟರ್ನ ನಾವೇನಾದರೂ ಕ್ರಿಯೇಟ್ ಮಾಡಬೇಕು ಅಂತಂದಾಗ ಈಸಿಯಾಗಿ ನಾವು ಮೆಥಡ್ ರೆಫರೆನ್ಸ್ನ ಯೂಸ್ ಮಾಡಿ, ಅಂದರೆ ಆ ರೆಫರೆನ್ಸ್ನ ಯೂಸ್ ಮಾಡಿ ಕನ್ಸ್ಟ್ರಕ್ಟರ್ನ ಕ್ರಿಯೇಟ್ ಮಾಡ್ಬೋದು. ಅಂದರೆ ನ್ಯೂ ಕೀವರ್ಡ್ ನಾವೇನು ಲಾಂಗಾಗಿ ಇಲ್ಲಿ ಬರೀತಿದ್ವಲ್ಲ, ಗ್ರೀಟಿಂಗ್ ಮೆಸೇಜ್ ಈಸ್ ಈಕ್ವಲ್ ಟು ನ್ಯೂ ಗ್ರೀಟಿಂಗ್, ಆ ರೀತಿ ಬರೆಯೋ ಅವಶ್ಯಕತೆನೇ ಇಲ್ಲ. ಡೈರೆಕ್ಟಾಗಿ ನಾವು ಕ್ರಿಯೇಟ್ ಮಾಡಿ. ಲೆಟ್ಸ್ ಸೇ ಸಪೋಸ್ ಇಲ್ಲೊಂದು ಸ್ಟೂಡೆಂಟ್ ಆಬ್ಜೆಕ್ಟ್ ಇದೆ ಆಲ್ರೆಡಿ, ಪರ್ಫೆಕ್ಟ್, ಇದು ನಮಗೆ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಓಕೆ, ಸ್ಟೂಡೆಂಟ್ ಇದೆ, ಹಾಗೆಯೇ ಈ ಒಂದು ಆಬ್ಜೆಕ್ಟ್ ಇದೆ. ಬಟ್ ನಾನು ಇಲ್ಲೇನು ಕ್ವಿಕ್ಕಾಗಿ ಏನು ಮಾಡಿಬಿಡ್ತೀನಿ, ಇಲ್ಲಿ ಸ್ಟೂಡೆಂಟ್ ನಮಗೆ ಒಂದು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ನ ಕೂಡ ಕ್ರಿಯೇಟ್ ಮಾಡ್ತೀನಿ. ಈ ಯಾವುದೇ ಥರ ಪ್ಯಾರಾಮೀಟರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ದಿಸ್ ಶುಡ್ ಬಿ ಪಬ್ಲಿಕ್. ಓಕೆ, ಈಗೇನು ಮಾಡೋಣ, ದಿಸ್ ಡಾಟ್ ನೇಮ್ ಈಸ್ ಈಕ್ವಲ್ ಟು ಅನ್ನೋನ್, ದಿಸ್ ಡಾಟ್ ಇಮೇಲ್ ಈಸ್ ಈಕ್ವಲ್ ಟು unknown at unknown.com. ಓಕೆ, ಇದು ಡಿಫಾಲ್ಟ್ ಕನ್ಸ್ಟ್ರಕ್ಟರು, ಇದು ಪ್ಯಾರಾಮೀಟರೈಸ್ ಕನ್ಸ್ಟ್ರಕ್ಟರು. ಪ್ರಿಟಿ ಸ್ಟ್ರೈಟ್ ಫಾರ್ವರ್ಡ್. 2 ಕನ್ಸ್ಟ್ರಕ್ಟರ್ನ ಬರೆದಿದ್ದೀನಿ, ಡಿಫಾಲ್ಟು ಹಾಗೆಯೇ ಪ್ಯಾರಾಮೀಟರೈಸ್ಡು. ಈಗೇನು ಮಾಡೋಣ, ನಮ್ಮ ಫಂಕ್ಷನಲ್ ಇಂಟರ್ಫೇಸ್ ಡೆಮೋಗೆ ಹೋಗೋಣ. ಇಲ್ಲಿ ನಾನು ಸ್ಟೂಡೆಂಟ್ ಆಬ್ಜೆಕ್ಟನ್ನು ಕನ್ಸ್ಟ್ರಕ್ಟರು ಕ್ರಿಯೇಟ್ ಮಾಡಬೇಕಾಗಿದೆ. ನಾವೀಗೇನು ಮಾಡೋಣ, ಸ್ಟೂಡೆಂಟ್ ಕೋಲನ್ ನ್ಯೂ. ಇಲ್ಲೇನು ಪಾಸ್ ಮಾಡ್ತಿದ್ದೀನಿ, ನಾನು ಜಸ್ಟ್ ನ್ಯೂ ಕೀವರ್ಡ್ನ ಪಾಸ್ ಮಾಡ್ತಾ ಇದ್ದೀನಿ. ಈಗೇನು ಮಾಡ್ತೀನಿ, ನಾನಿಲ್ಲಿ ಕಾಲ್ ಮಾಡಬೇಕು ಅಂತಿರೋದು ಡಿಫಾಲ್ಟ್ ಕನ್ಸ್ಟ್ರಕ್ಟರು. ಸೊ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ನ ನಾನು ಕಾಲ್ ಮಾಡಬೇಕಾಗಿರೋದ್ರಿಂದ ನಾನೇನು ಮಾಡ್ತೀನಿ, ರಿಟರ್ನ್ ಟೈಪು ಸಪ್ಲೈಯರ್ ತಗೊಳ್ತೀನಿ. ಓಕೆನಾ, ಅಂದರೆ ನನಗೆ ಜಸ್ಟ್ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಬೇಕು. ನನಗೆ ಯಾವುದೇ ಥರ ಪ್ಯಾರಾಮೀಟರ್ನ ಪಾಸ್ ಮಾಡಲ್ಲ. ಡಿಫಾಲ್ಟ್ ನಾನು ಸಪ್ಲೈಯರ್ ಯೂಸ್ ಮಾಡಿದೆ ಅಂತಂದ್ರೆ ಏನು, ಓನ್ಲಿ ಇಟ್ ವಿಲ್ ಗಿವ್ ಅಸ್ ದಿ ವ್ಯಾಲ್ಯೂ, ಇಟ್ ವಿಲ್ ನಾಟ್ ಗಿವ್ ಅಸ್ ದಿ ಇನ್ಪುಟ್. ಸಪ್ಲೈಯರ್ ಅದೇ ರೀತಿ ಇಲ್ಲಿ ಡಿಫಾಲ್ಟ್ ಕನ್ಸ್ಟ್ರಕ್ಟರಲ್ಲಿ ನಾನು ಏನು ಮಾಡಿದ್ದೀನಿ, ಯಾವುದೇ ಥರ ಪ್ಯಾರಾಮೀಟರ್ನ ಪಾಸ್ ಮಾಡಲ್ಲ, ಓನ್ಲಿ ರಿಟರ್ನ್ ಟೈಪ್ ಸಿಗುತ್ತೆ ನನಗೆ. ಅದೇ ರೀತಿ ಇಲ್ಲೇನು ಮಾಡ್ತೀನಿ ನಾನು, ಸಪ್ಲೈಯರ್ ಸ್ಟೂಡೆಂಟ್ ಸಪ್ಲೈಯರ್. ಈಗ ನಾನೇನು ಮಾಡ್ತೀನಿ, ಸ್ಟೂಡೆಂಟ್ ಸಪ್ಲೈಯರ್ ಡಾಟ್ ಗೆಟ್. ನನಗೀಗ ಏನು ಬರುತ್ತೆ, ಇದನ್ನು ರಿಟರ್ನ್ ಮಾಡಿದರೆ, ರನ್ ಮಾಡಿದ್ರೆ ನನಗೆ ಸ್ಟೂಡೆಂಟ್ ಇದು ಬರುತ್ತೆ. ಬಟ್ ಇದನ್ನು ನಾನು ಏನು ಮಾಡೋಣ ಅಂತಂದರೆ ಕ್ವಿಕ್ಕಾಗಿ ಓವರ್ ರೈಡ್ ಮಾಡ್ಬೋದು. ಇಲ್ಲಿ ಟೂ ಸ್ಟ್ರಿಂಗ್ನ ಕೂಡ ಓವರ್ ರೈಡ್ ಮಾಡಿಬಿಡ್ತೀನಿ. ದಿಸ್ ಶುಡ್ ಬಿ ಜನರೇಟ್ ಟೂ ಸ್ಟ್ರಿಂಗ್. ಓಕೆ, ನಮಗೆ ಈಗ ಟೂ ಸ್ಟ್ರಿಂಗ್ ರೆಡಿ ಆಯಿತು. ಈಗ ನಮ್ಮ ಫಂಕ್ಷನ್ ಇಂಟರ್ಫೇಸ್ ಡೆಮೋದಲ್ಲಿ ರನ್ ಮಾಡಿದಾಗ ನಮಗೆ ಅನ್ನೋನ್ ಇಮೇಲ್. ನೆಕ್ಸ್ಟು ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರು. ಅದಕ್ಕೇನು ಮಾಡೋಣ, ಫಸ್ಟ್ ಆಫ್ ಆಲ್ ನಮ್ಗೆ ಇದಕ್ಕೆ ಹೋಗೋಣ, ಸ್ಟೂಡೆಂಟ್ ಕ್ಲಾಸಿಗೆ. ಇಲ್ಲೇನಿದೆ, 2 ಸ್ಟ್ರಿಂಗ್ನ ಪಾಸ್ ಮಾಡ್ತಾ ಇದ್ದೀನಿ. 2 ಸ್ಟ್ರಿಂಗ್ನ ಪಾಸ್ ಮಾಡ್ತಿದ್ದೀನಿ ಅಂತಂದಾಗ ನೆನಪು ಮಾಡ್ಕೊಳ್ರಿ, ನಾವು ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಬೈ ಫಂಕ್ಷನ್. ಬೈ ಫಂಕ್ಷನ್ ಅಂದ್ರೇನು, ಬೈನರಿ. 2 ಪ್ಯಾರಾಮೀಟರ್ನ ನಾವು ಪಾಸ್ ಮಾಡ್ಬೋದು. ಓಕೆ, ಇಲ್ಲಿ ನಾನು ಬೈನರಿನೇ ಯೂಸ್ ಮಾಡ್ತೀನಿ. ಬೈನರಿ ಫಂಕ್ಷನ್. ಇಲ್ಲೇನು ಪಾಸ್ ಮಾಡ್ತೀವಿ, ಸ್ಟ್ರಿಂಗ್ 2 ಪ್ಯಾರಾಮೀಟರು, 2 ಟೈಪು ಇನ್ಪುಟ್ ಪ್ಯಾರಾಮೀಟರು, ಸ್ಟ್ರಿಂಗು. ರಿಟರ್ನ್ ಟೈಪ್ ನನಗೇನು ಬರುತ್ತೆ, ಸ್ಟೂಡೆಂಟ್ ಬರುತ್ತೆ. ಸ್ಟೂಡೆಂಟ್. ಈಗ ಇದನ್ನು ಬೈ ಫಂಕ್ಷನ್ ಈಸ್ ಈಕ್ವಲ್ ಟು ಸ್ಟೂಡೆಂಟ್ ನ್ಯೂ. ಸಿಂಪಲ್. ಓಕೆ, ಈಗೇನು ಮಾಡೋಣ, ಬೈ ಫಂಕ್ಷನ್ ಡಾಟ್ ಅಪ್ಲೈ. ಈಗ ಇಲ್ಲೇನು ಮಾಡೋಣ, 2 ಇದನ್ನು ಯೂಸ್ ಮಾಡೋಣ, ಅಂದರೆ 2 ಪ್ಯಾರಾಮೀಟರ್ನ ಪಾಸ್ ಮಾಡೋಣ. ಫಸ್ಟ್ನೇದು ಭೂಷಣ್ ಅಟ್
example.com ರೈಟ್. ಈಗ ನಾನೇನು ಮಾಡ್ತೀನಿ, ಜಸ್ಟ್ ಸಿಂಪಲ್ ಆಗಿ system.out.println ಈಗ ಬೈ ಫಂಕ್ಷನ್ ಇದನ್ನು ಸಿಂಪಲ್ ಆಗಿ ಒಂದು system.out.println ಅಲ್ಲಿ ಆ್ಯಡ್ ಮಾಡ್ತೀನಿ. ಸೇವ್ ಮಾಡೋಣ. ನಂಗೆ ಸ್ಟೂಡೆಂಟ್ ಆಬ್ಜೆಕ್ಟೇ ರಿಟರ್ನ್ ಬರ್ತಾ ಇದೆ. ಇದನ್ನು ರನ್ ಮಾಡಿದರೆ ವಿ ಶುಡ್ ಗೆಟ್ ದಿ ಭೂಷಣ್ ಅಟ್ example.com. ಹೌದಾ? ಏನು ಮಾಡಿದ್ದೀನಿ ನಾನಿಲ್ಲಿ ಬೈ ಫಂಕ್ಷನ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ ನಾನು ಎರಡೂ ಸೇಮ್ ಅದೇ ಥರ ಕನ್ಸ್ಟ್ರಕ್ಟರ್ ಕಾಲ್ ಮಾಡ್ತಾ ಇದ್ದೀನಿ. ಬಟ್ ರಿಟರ್ನ್ ಟೈಪ್ ಏನಿದೆ ನೋಡಿ, ಇಲ್ಲಿ ಬೈ ಫಂಕ್ಷನ್ ಇದೆ, ಇಲ್ಲಿ ಸಪ್ಲೈಯರ್ ಇದೆ. ಸೊ ಡಿಪೆಂಡಿಂಗ್ ಅಪಾನ್ ಈಗೇನಾಗುತ್ತೆ, ರನ್ ಟೈಮ್ ಒಳಗಡೆಗೆ ಆಬ್ಜೆಕ್ಟ್ ಆಗಿ ಕಂಪೈಲರಿಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ನಾನು ಪಾಸ್ ಮಾಡ್ತಿರೋದು, ನಾನು ಟ್ರೈಂಗ್ ಟು ಕ್ರಿಯೇಟ್ ಅ ಸ್ಟೂಡೆಂಟ್ ಆಬ್ಜೆಕ್ಟ್. ಬಟ್ ಸ್ಟೂಡೆಂಟ್ ಆಬ್ಜೆಕ್ಟಲ್ಲಿ ಎರಡು ಪ್ಯಾರಾಮೀಟರ್ ಕನ್ಸ್ಟ್ರಕ್ಟರ್ ಇದೆ, ಒಂದು ಡಿಫಾಲ್ಟ್ ಕನ್ಸ್ಟ್ರಕ್ಟರ್, ಇನ್ನೊಂದು ಪ್ಯಾರಾಮೀಟರೈಸ್ ಕನ್ಸ್ಟ್ರಕ್ಟರು. ಈಗೇನು ಮಾಡ್ತೀರಾ, ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅಂದ ತಕ್ಷಣ ಅದೇನು ಮಾಡುತ್ತೆ, ರಿಟರ್ನ್ ಟೈಪ್ನ ನೋಡುತ್ತೆ. ಓಕೆ, ಇಲ್ಲಿ ಸ್ಟೂಡೆಂಟ್ ಸಪ್ಲೈಯರ್ ಯೂಸ್ ಮಾಡಿದ್ದಾನೆ. ಸಪ್ಲೈಯರ್ ಅನ್ನೋದು ಏನು ಪ್ಯಾರಾಮೀಟರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಓನ್ಲಿ ರಿಟರ್ನ್ ಟೈಪ್ ಸ್ಟೂಡೆಂಟ್. ಹಾಗಂದ್ರೆ ಇದು ಡಿಫಾಲ್ಟ್ ಕನ್ಸ್ಟ್ರಕ್ಟರ್. ಸೊ ಇಲ್ಲಿ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ನೋಡಿದ ತಕ್ಷಣ ಏನು ಗೊತ್ತಾಗುತ್ತೆ, ಬೈ ಫಂಕ್ಷನ್ ಅಂದರೆ ಎರಡು ಪ್ಯಾರಾಮೀಟರ್ ಪಾಸ್ ಮಾಡ್ತಾ ಇದೀವಿ. ಸೊ ಕನ್ಸ್ಟ್ರಕ್ಟರ್ ಒಳಗಡೆಗೆ ಎರಡು ಪ್ಯಾರಾಮೀಟರೈಸ್ ಕನ್ಸ್ಟ್ರಕ್ಟರ್ ಬರೆದಿದ್ದಾರೆ, ಎರಡು ಸ್ಟ್ರಿಂಗ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ರಿಟರ್ನ್ ಟೈಪು ಸ್ಟೂಡೆಂಟ್ ಇದೆ ಅಪ್ಪ. ಸೊ ಅವಾಗ ಕನ್ಸ್ಟ್ರಕ್ಟರ್ ಏನು ಮಾಡುತ್ತೆ, ಪ್ಯಾರಾಮೀಟರೈಸ್ಡ್ ಆಬ್ಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಇಲ್ಲಿ ರನ್ ಟೈಮಲ್ಲಿ ಇವೆರಡು ಈ ರೀತಿ ಎಕ್ಸಿಕ್ಯೂಟ್ ಆಗುತ್ತೆ. ಇಷ್ಟೇ, ಈ ರೀತಿ ನಾವು ಮೆಥಡ್ ರೆಫರೆನ್ಸ್ನ ಯೂಸ್ ಮಾಡ್ಬೋದು. ಐ ಹೋಪ್ ನಿಮಗೆ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ. ಸ್ವಲ್ಪ ಕನ್ಫ್ಯೂಷನ್ ಅನ್ನಿಸ್ಬೋದು, ಬಟ್ ರಿಪೀಟೆಡ್ ಆಗಿ ವಿಡಿಯೋನ ನೋಡಿರಿ, ರಿಪೀಟೇಟಿವ್ ಆಗಿ ಪ್ರಾಕ್ಟೀಸ್ ಮಾಡಿರಿ, ನಿಮಗೆ 100% ಅರ್ಥ ಆಗುತ್ತೆ. ಏನಾದರೂ ಕನ್ಫ್ಯೂಷನ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ, ನಾನು ಆದಷ್ಟು ನಿಮ್ಮ ಡೌಟ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.